ಹಾಯ್ ಹಲೋ ನಮಸ್ತೆ ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಎಂದಿನಂತೆ ತಮ್ಮೆಲ್ಲರಿಗೂ ಕೂಡ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತ ಸುಸ್ವಾಗತ. ಪ್ರೀತಿಯ ವೀಕ್ಷಕರೇ, ಇವತ್ತು ಜೂನ್ 14ನೇ ತಾರೀಕು ಅತ್ಯಂತ ವಿಶೇಷವಾಗಿರ್ತಕ್ಕಂಥ ದಿನ. ಯಾರೆಲ್ಲ ಅಪಘಾತದಲ್ಲಿ ತೊಂದರೆಗೆ ಒಳಪಟ್ಟಿರ್ತಾರೆ, ಯಾರೆಲ್ಲ ಜೀವನವನ್ನು ಉಳಿಸ್ಕೊಳ್ಳಿಕ್ಕೆ ಹೋರಾಡ್ತಾ ಇರ್ತಾರೆ, ರಕ್ತದ ಕೊರತೆಯಿಂದ ಬಳಲ್ತಾ ಇರ್ತಾರೆ, ಸೊ ಅಂಥ ಎಲ್ಲರ ಒಂದು ನೀಡನ್ನು ಪೂರೈಸ್ತಾ ಇರ್ತಕ್ಕಂಥ ನಮ್ಮ ಹೆಮ್ಮೆಯ ರಕ್ತದಾನಿಗಳ ದಿನಾಚರಣೆ ಇವತ್ತು. ಸೊ ಹಾಗಾಗಿ ಆ ಯಾರೆಲ್ಲ ಬ್ಲಡ್ ಡೋನರ್ಸ್ ಇದ್ದಾರೆ, ರಕ್ತದಾನವನ್ನು ಮಾಡ್ತಾ ಇರ್ತಾರೆ, ಕೆಲವೊಬ್ಬರಿಗೆಲ್ಲ ಪ್ರತಿ 3 ತಿಂಗಳಿಗೊಮ್ಮೆ ರಕ್ತದಾನ ಮಾಡಲೇ ಇಲ್ಲ ಅಂದರೆ ಅವ್ರಿಗೇನೋ ಒಂಥರ ಕಸಿವಿಸಿ ಅನಿಸ್ತಾ ಇರುತ್ತೆ. ಸೊ ಒಂದು ಸಾರಿ ರಕ್ತ ಕೊಟ್ಟರೆ ಅದಕ್ಕೆ ಮತ್ತೆ 3 ತಿಂಗಳು ಬೇಕು ಅಂತ ಹೇಳ್ತಾರೆ, ಸೊ ರಕ್ತದಾನ ರೀಪ್ರೊಡ್ಯೂಸ್ ಆಗೋದಕ್ಕೆ. ಸೊ ಈ ಮಧ್ಯೆ ಒಂದು ಕಾಲರ್ ಬರ್ತಾ ಇದೆ, ಯಾವುದು ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮಂಜುಳಾ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ತುಂಬಾ ಖುಷಿ ಆಗುತ್ತೆ, ಯಾವಾಗಲೂ ಫಸ್ಟ್ ಕಾಲ್ ನೀವೇ ಮಾಡ್ತೀರಿ ಮೇಡಮ್. ಸರ್, ಕಾಯ್ತಾ ಇರ್ತೀವಿ ನಿಮ್ ಪ್ರೋಗ್ರಾಮ್ಗೋಸ್ಕರ. ಸ್ಟಾರ್ಟ್ ಆಗೋದ್ನೇ ಕಾಯ್ತಾ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಗೆ ಏನು ತುಂಬಾ ಇಷ್ಟ ಆಗುತ್ತೆ ಮೇಡಮ್? ನಮಗೆ ಕ್ವಿಜ್ಗಳು, ಒಗಟುಗಳು, ಆಮೇಲೆ ಏನಾದ್ರು ಕರೆಂಟ್ ಇವೆಂಟ್ ಬಗ್ಗೆ ಮಾತಾಡ್ತೀರಾ, ಮ್ಯೂಸಿಷಿಯನ್ ಬಗ್ಗೆ, ಆಕ್ಟ್ರೆಸ್ಗಳ ಬಗ್ಗೆ, ಒಟ್ಟು ಎಲ್ಲ ಮಾಹಿತಿಗಳು ತಿಳಿಸ್ಕೊಡ್ತೀರಾ, ಎಲ್ಲ ಇಷ್ಟ ಆಗುತ್ತೆ ಸರ್. ನಮಸ್ತೆ ದಾವಣಗೆರೆ ಪ್ರೋಗ್ರಾಮ್ ಅಂದ್ರೆ ಇಷ್ಟ ನಮ್ಗೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಮ ಟ್ರಸ್ಟನ್ನು ಹೀಗೆ ಉಳಿಸ್ಕೋತೀವಿ, ಇನ್ನಷ್ಟು ಅದನ್ನು ಮಾಡಿಫೈ ಮಾಡಿಕೊಂಡು ಹೇಗೆ ನಮ್ಮ ವೀಕ್ಷಕರು ಇಷ್ಟಪಡ್ತಾರೆ ಆ ರೀತಿ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಹೊಸ ಹೊಸ ವಿಷಯಗಳನ್ನ ಸಂಗ್ರಹ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಕೂಡ ಪ್ರಯತ್ನ ಮಾಡ್ತೀವಿ ಮೇಡಮ್. ಎಸ್ ಮೇಡಮ್, ಇವತ್ತು ದಿನ ವಿಶೇಷತೆ ಏನು ಅಂದರೆ, ಇವತ್ತು ಯಾರೆಲ್ಲ ಅಪಘಾತದಲ್ಲಿ ತೊಂದರೆಗೊಳಗಾಗಿರ್ತಾರೆ, ಹಾಗೇನೆ ಅನಾರೋಗ್ಯದಿಂದ ರಕ್ತಕ್ಕೆ ಅವಶ್ಯಕತೆ ಇರುತ್ತೆ ಅಂತ ಎಲ್ಲ ತೊಂದರೆಗೆ ಒಳಪಟ್ಟಿರ್ತಕ್ಕಂಥವ್ರಿಗೆ ರಕ್ತದಾನವನ್ನು ಮಾಡ್ತಕ್ಕಂಥ ನಮ್ಮೆಲ್ಲ ಸ್ನೇಹಿತರು, ಅಕ್ಕಂದರು, ಅಣ್ಣಂದರು, ಅವರೆಲ್ಲರ ಒಂದು ದಿನ ರಕ್ತದಾನಿಗಳ ದಿನಾಚರಣೆ ಇವತ್ತು. ಅದರ ಜೊತೆಗೆ ಇವತ್ತು ನ್ಯಾಷನಲ್ ಫ್ಲಾಗ್ ಡೇ ಕೂಡ ಇದೆ, ವಿಶ್ವ ಧ್ವಜ ದಿನಾಚರಣೆ ಅಂತ ಕೂಡ ಅದನ್ನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಮೊಟ್ಟ ಮೊದಲನೇದಾಗಿ ಮೇಡಮ್, ಒಂದು ರಕ್ತದಾನ ಅಂತಕ್ಕಂಥದ್ದು ದಾನಗಳಲ್ಲಿ ಶ್ರೇಷ್ಠ ದಾನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ನಮ್ಮ ಜೀವದ ಒಂದು ಅಂಶವನ್ನು ತೆಗೆದು ನಾವು ಇನ್ನೊಬ್ಬರಿಗೆ ಕಾಂಟ್ರಿಬ್ಯೂಟ್ ಮಾಡ್ತಿದ್ವಿ. ಅಫ್ಕೋರ್ಸ್ ಅದು 3 ಮಂತ್ಸ್ ಆದ್ಮೇಲೆ ಜನರೇಟ್ ಆಗುತ್ತೆ, ಮತ್ತೆ ನಾವು ಅದನ್ನ ರೀಪ್ರೊಡ್ಯೂಸ್ ಮಾಡ್ಕೊಳ್ತೀವಿ, ಅದನ್ನ ಕೊಡೋದ್ರಿಂದ ನಮ್ಗೆ ಲಾಸ್ ಇಲ್ಲ. ಆದ್ರೆ ಈ ಒಂದು ಅವೇರ್ನೆಸ್ ಎಲ್ಲೋ ಒಂದ್ ಕಡೆ ಕೊರತೆ ಇದೆ. ಆದ್ರೂ ಕೂಡ ಸಾಕಷ್ಟು ಜನ ಅದೊಂದು ಗ್ರೂಪ್ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರು ಎಲ್ಲಿ ನೀಡಿದ್ರು ಕೂಡ ಅವರೇ ಸ್ವತಃ ಹೋಗ್ಬಿಟ್ಟು ನಿಸ್ವಾರ್ಥವಾಗಿ ಅವ್ರ ಸ್ವಂತ ಖರ್ಚಲ್ಲಿ ಹೋಗಿ ಕೊಟ್ಟು ಬರ್ತಾರೆ. ಅವ್ರ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್? ರಕ್ತದಾನ ಒಂದ್ ಜೀವ ಉಳಿಸುವಂತ ಕೆಲಸ ಸರ್, ತುಂಬಾ ಪುಣ್ಯದ ಕೆಲಸ ಅದು. ಎಷ್ಟೊಂದ್ ತರ ಈ ಆಕ್ಸಿಡೆಂಟ್ ಆಗಿರೋರ್ಗೆ ಅಥವಾ ಸರ್ಜರಿ ಆಗೋರ್ಗೆ ಅದು ಲೈಫ್ ಅಂಡ್ ಡೆತ್ ಪ್ರಶ್ನೆ ಆಗಿರುತ್ತೆ. ಅವರು ಸಮಯಕ್ಕೆ ಸರಿಯಾಗಿ ರಕ್ತದಾನ ಮಾಡೋದ್ರಿಂದ ಒಂದ್ ಜೀವ ಉಳಿಸಿದ ಪುಣ್ಯ ಬರುತ್ತೆ ಅವ್ರಿಗೆ. ಆದ್ರಿಂದ ಅದು ನೀವು ಹೇಳಿದಾಗೆ ರಕ್ತದಾನ ಮಾಡಿದ್ರೆ ಮತ್ತೆ ಅದು ರಕ್ತ ನಮಗೆ ವೃದ್ಧಿ ಆಗುತ್ತೆ. ಅದು ಆದ್ರಿಂದ ರಕ್ತ ನಮ್ಮಲ್ಲಿ ರಕ್ತ ಚೆನ್ನಾಗಿದೆ, ನಮ್ಮ ಆರೋಗ್ಯ ಸ್ಥಿತಿ ಚೆನ್ನಾಗಿದೆ ಅಂದ್ರೆ ರಕ್ತದಾನ ಮಾಡೋದು ಒಳ್ಳೇದೇ ಸರ್. ನಮ್ ತಂಗಿ ಸುಮಾರು ಸಲ ಮಾಡಿದ್ಲ ಸರ್, ರಕ್ತದಾನ ಶಿಬಿರಗಳು ಇರುತ್ತಲ್ಲ ಅವಾಗ ರಕ್ತದಾನ ಮಾಡಿದ್ಲಿ ನಮ್ ತಂಗಿ. ಎಲ್ರು ಮಾಡ್ಬೇಕು ಮೇಡಮ್, ಪ್ರತಿಯೊಬ್ಬ. ಹೌದು ಸರ್, ಎಲ್ರು ಮಾಡ್ಬೇಕು. ನಮಗೂ ಸಾಧ್ಯವಾದ್ರೆ ಅವಕಾಶ ಸಿಕ್ಕರೆ ನಾವು ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಸರ್. ಖಂಡಿತ ಮಾಡಿ ಮೇಡಮ್. ಅಟ್ಲೀಸ್ಟ್ ನಮ್ಮ ಒಂದು ಜೀವಮಾನದಲ್ಲಿ 1-2 ಬಾರಿನಾದ್ರೂ ಮಾಡಿದ್ರೆ ಅದೆಲ್ಲ ಒಂದ್ ಕಡೆ ಗೊತ್ತಿರುತ್ತೆ, ಇನ್ನೊಬ್ರಿಗೆ ಸಹಾಯ ಮಾಡಿದೀವಿ ಅಂತ ಹೇಳಿ, ಅಲ್ವಾ ಮೇಡಮ್? ಸೊ ಖಂಡಿತ ಇವತ್ತು ಮತ್ತೆ ಯಾರಿಗಾದ್ರೂ ಶುಭಾಶಯಗಳನ್ನ ತಿಳಿಸ್ಲಿಕ್ಕಿದೆಯಾ ಮೇಡಮ್? ಇಲ್ಲ ಸರ್, ಶುಭಾಶಯ. ಓಕೆ, ಅದೇ ರೀತಿ ಇನ್ನೊಂದು ಟಾಪಿಕ್ ಬಗ್ಗೆ ನಾನು ಹೇಳ್ತಾ ಇದ್ದೆ. ಇವತ್ತು ಧ್ವಜ ದಿನಾಚರಣೆಯನ್ನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇಡೀ ವಿಶ್ವದಲ್ಲಿ ಅತ್ಯಂತ ಸುಂದರವಾಗಿರ್ತಕ್ಕಂಥ ಫ್ಲಾಗು, ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂಥ ಫ್ಲಾಗು ಅಂದ್ರೆ ಅದು ನಮ್ಮ ಭಾರತದ್ದು. ಅದು ಗಿನ್ನಿಸ್ ವರ್ಲ್ಡ್ ಕೂಡ ರೆಕಾರ್ಡ್ ಆಗಿದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್? ನಮ್ಮ ಇಂಡಿಯಾದ ಧ್ವಜ ತುಂಬಾ ಚೆನ್ನಾಗಿದೆ ಸರ್. ಅದು ತುಂಬಾ ಅರ್ಥಪೂರ್ಣವಾಗೂ ಇದೆ. ಕೇಸರಿ ಶೌರ್ಯವನ್ನು ಬಿಂಬಿಸುತ್ತೆ, ಬಿಳಿ ಅನ್ನೋದು ಶಾಂತಿಯ ಸಂಕೇತ, ಆಮೇಲೆ ಹಸಿರು ಸಮೃದ್ಧಿಯ ಸಂಕೇತ, ಮತ್ತೆ ಅಶೋಕ ಚಕ್ರ ಅಂತಕ್ಕಂಥದ್ದು ತ್ಯಾಗದ ಸಂಕೇತ. ಅದ್ರಲ್ಲಿ ಬರ್ತಕ್ಕಂಥ 24 ಗೆರೆಗಳು, 24 ಗಂಟೆಗಳು ಅಂತ ಹೇಳ್ತಾರೆ. ನಿಜ ನಿಜ ಮೇಡಮ್. ಒಂದೊಂದು ಬಣ್ಣಕ್ಕೂ ಒಂದೊಂದು ಅರ್ಥ ಇದೆ, ಒಂದೊಂದು ಅದರಲ್ಲಿ ಸಿಂಬಲ್ಸ್ ಕೂಡ ಅರ್ಥ ಇದೆ. ಸೊ ನಿಜಕ್ಕೂ ಆ ಒಂದು ಭಾರತದ ಭೂಪಟವನ್ನ ಅಥವಾ ಭಾರತದ ಧ್ವಜವನ್ನ ತಯಾರಿಸಿರ್ತಕ್ಕಂಥವ್ರಿಗೆ ನಾವು ಇಲ್ಲಿಂದಾನೇ ನಮಸ್ಕಾರ ಹೇಳ್ಬೇಕು. ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ, ಆದ್ರೂ ಕೂಡ ಆ ಒಂದು ಎಷ್ಟು ಅವರು ತಲೆ ಕೆಡಿಸ್ಕೊಂಡು ಆ ಒಂದು ಇದನ್ನ ಧ್ವಜನ ತಯಾರಿಸಿರ್ಬೋದು ಅಂತ ಕೇಳೋಕೆ ಖುಷಿ ಆಗುತ್ತೆ.
ಎಲ್ಲರೂ ಸಮನ್ವಯ ಮಾಡಿ ತಯಾರಿಸಿರ್ತಕ್ಕಂಥದ್ದು. ಹೌದು ತುಂಬಾ ಹೆಮ್ಮೆ ಪಡುವಂತ ವಿಷಯ. ಹೌದು. ಇವತ್ತು ಎಲ್ಲೋ ಒಂದ್ ಕಡೆ ಇಂಡಿಪೆಂಡೆನ್ಸ್ ಡೇ ಟೈಮಲ್ಲಿ ಮತ್ತೆ ನಮ್ಮ ಒಂದು ಗಣರಾಜ್ಯೋತ್ಸವ ಸಂದರ್ಭಗಳಲ್ಲಿ ನಾವು ಫ್ಲಾಗ್ಗಳನ್ನ ಯೂಸ್ ಮಾಡಿ ಎಲ್ಲಂದ್ರಲ್ಲಿ ಅದನ್ನ ಹಾಗೆ ಬಿಸಾಕ್ಬಿಡ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್? ಹಂಗ್ ಮಾಡ್ಬಾರ್ದು ಸರ್. ನಮ್ ದೇಶಕ್ಕೆ ಅವಮಾನ ಮಾಡ್ದಂಗ ಆಗುತ್ತೆ ಆ ರೀತಿ ಮಾಡೋದ್ರಿಂದ. ನಾವು ದೇಶಭಕ್ತಿ ಇತ್ತು ಅಂತಂದ್ರೆ ಮನೆ ಹತ್ರ ಆರಿಸ್ಬೇಕು, ಆಮೇಲೆ ಕ್ಲೀನಾಗಿ ಅಚ್ಚುಕಟ್ಟಾಗಿ ತೆಗ್ದಿಡ್ಬೇಕು. ಹಂಗೆ ಎಲ್ಲಂದ್ರಲ್ಲಿ ಎಸೆಯೋದು ಅಥವಾ ಎಲ್ಲ ಬಿಸಾಕೋದು ಅದನ್ನ ಮಾಡಿದ್ರೆ ನಮ್ ದೇಶಕ್ಕೆ ರಾಷ್ಟ್ರಕ್ಕೆ ಅವಮಾನ ಮಾಡ್ದಂಗ ಆಗುತ್ತೆ ಸರ್. ಅದನ್ನ ಆ ರೀತಿ ಮಾಡ್ಬಾರ್ದು ಯಾರಾದ್ರೂ. ಖಂಡಿತ. ಅದಕ್ಕೆ ಶಿಕ್ಷೆ ಆದಷ್ಟು ನಮ್ಮ ಗೌರವ ಕೊಡ್ಬೇಕು ಸರ್ ನಾವು. ಹೌದು ನಮ್ಮ ನಾಡಗೀತೆಗೆ ಅದಕ್ಕೆ ನಾಡ ಸಂಕೇತಗಳಿಗೆ ಅವಕ್ಕೆಲ್ಲ ಗೌರವ ಕೊಡ್ಬೇಕು. ಎಸ್ ಮೊದಲು ಏನು ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕೇವಲ ಸರ್ಕಾರಿ ಕಚೇರಿಗಳಲ್ಲಿ ಮತ್ತೆ ಆಗಸ್ಟ್ 15 ಅಲ್ಲಿ ಸ್ಕೂಲ್ಗಳಲ್ಲಿ ಆಫೀಸ್ಗಳಲ್ಲಿ ಅಷ್ಟೇ ಫ್ಲಾಗ್ ಹಾಸ್ಟ್ ಮಾಡ್ತಿದ್ರು. ಇವಾಗ ಹೊರಗ ತಿರಂಗ ಅಂತ ಹೇಳಿ ಮನೆಯಲ್ಲೂ ಕೂಡ ಎಲ್ಲರೂ ಫ್ಲಾಗ್ ಹಾಸ್ಟ್ ಮಾಡ್ಬೇಕು ಅಂತ ಹೇಳಿ ಮಾಡಿದ್ದಾರೆ. ಮಾಡಿದ್ರೆ ಒಳ್ಳೇದು, ಆದ್ರೆ ರಾಷ್ಟ್ರಧ್ವಜಕ್ಕೆ ಅವಮಾನ ಆಗ್ಬಾರ್ದು ಅಷ್ಟೇ. ಅದಕ್ಕೆ ಸೊ ಮೋದಿ ಅವರು ನಮ್ಮ ಕೈಗೂ ಒಂದು ಅಧಿಕಾರವನ್ನ ಕೊಟ್ಟಿದ್ದಾರೆ. ನೀವೇ ರಾಷ್ಟ್ರ ಧ್ವಜವನ್ನ ಹಾರಿಸಿ ಮತ್ತೆ ಸಣ್ಣ ಆಗ್ತಿರೋ ಹಾಗೆ ಕರೆಕ್ಟ್ ಆಗಿ ಅದನ್ನ ಗೌರವಯುತವಾಗಿ ಕೆಳಗಡೆ ಇಳಿಸಿ. ಸೊ ನೀವು ಕೂಡ ಒಂದು ಫೆಸ್ಟಿವಲ್ ನ ಸೆಲೆಬ್ರೇಟ್ ಮಾಡಿ ಅಂತ ಅವಕಾಶ ಕೊಟ್ಟಿದ್ದಾರೆ. ಆ ಅವಕಾಶವನ್ನು ಎಲ್ಲರೂ ಯೂಸ್ ಮಾಡ್ಕೋಬೇಕು ಮತ್ತೆ ಸರಿಯಾದ ಎಸ್ ಮೇಡಮ್. ಓಕೆ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಮೇಡಮ್. ಸೊ ನಿಮ್ಮ ಹತ್ರ ಇವತ್ತಿನ ಒಗಟಿದ್ರೆ ಹೇಳಿ, ನನ್ನ ಹತ್ರ ಯಾವ್ದಾರು ಒಗಟಿದ್ರೆ ನಾನು ಅದನ್ನ ಕೇಳೋ ಪ್ರಯತ್ನವನ್ನು ಮಾಡ್ತೀನಿ. ಒಗಟು ಎಸ್ ಮ್ಯಾಮ್. ಅಂದ್ರೆ ಬೆಳ್ಳಿ ತಿಂತಾರೆ ಚಿನ್ನ ಬಿಸಾಕ್ತಾರೆ ಅಂತ. ಬೆಳ್ಳಿ ತಿಂತಾರೆ ಚಿನ್ನ ಬಿಸಾಕ್ತಾರೆ. ಚಿನ್ನ ಬಿಸಾಕ್ತಾರೆ. ಹಲಸಿನ ಹಣ್ಣು ನಮ್ಮ ಅಲ್ಲಲ್ಲ, ಹತ್ರದಲ್ಲೇ ಇದೀರಾ. ಓಕೆ. ಬೆಳ್ಳಿ ತಿಂತಾರೆ ಚಿನ್ನ ಬಿಸಾಕ್ತಾರೆ. ಮೇಡಮ್ ಇರ್ಲಿ, ಅದಕ್ಕೆ ನಂಗೆ ಉತ್ತರ ಗೊತ್ತಾಗ್ತಿಲ್ಲ. ಅದನ್ನ ಉತ್ತರ ಈಗಲೇ ನೀವು ಹೇಳೋದು ಬೇಡ ಮೇಡಮ್, ನಿಧಾನವಾಗಿ ಇಟ್ಕೊಂಡಿರಿ. ನಾನು ಮತ್ತೆ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳ್ತೀನಿ. ನೀವು ನಿನ್ನೆ ಕೇಳಿದ ಒಗಟಿಗೆ ಉತ್ತರ ಏನು ಮೇಡಮ್? ಯಾರು ಹೇಳಲಿಲ್ಲ ಅದನ್ನ. ನಿನ್ನೆನಾ? ಅದು ಸೇರು ಪಾವು ಸರ್. ಸೇರು ಪಾವು ಸೇರ್ನೊಳಗ್ ಹೋಗುತ್ತೆ, ಸೇರು ಪಾವನೊಳಗ್ ಹೋಗಲ್ಲ ಸರ್. ಅದೇ ತಂಗಿ ಮನೆಗೆ ಅಕ್ಕ ಹೋಗಕ್ಕಾಗಲ್ಲ, ಅಕ್ಕನ ಮನೆಗೆ ತಂಗಿ ಹೋಗ್ಬೋದು, ತಂಗಿ ಮನೆಗೆ ಅಕ್ಕ ಹೋಗಕ್ಕಾಗಲ್ಲ. ಅಂದ್ರೆ ಪಾವು ಸೇರೊಳಗ್ ಹೋಗುತ್ತೆ, ಸೇರು ಪಾವೊಳಗ್ ಹೋಗಲ್ಲ. ಅದೇ ಆಗ್ತದೆ. ತುಂಬಾ ಒಳ್ಳೆ ಇಂಟ್ರೆಸ್ಟಿಂಗ್ ಒಗಟಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿನ್ನೆ ಆಕ್ಚುಲಿ ಅದನ್ನ ನಮ್ಮ ಇನ್ನೊಬ್ರು ಕಾಲರ್ ವಿನಯ್ ಕುಮಾರ್ ಅವ್ರು ಕಾಲ್ ಮಾಡಿ ಅದನ್ನ ಚಪ್ಲಿ ಅಂತ ಹೇಳಿದ್ರು. ಸೊ ಅದು ರಾಂಗ್ ಉತ್ತರ ಆಯ್ತು ನಿಮ್ ಪ್ರಕಾರ ಅಲ್ವಾ? ತುಂಬಾ ಒಳ್ಳೆ ಒಗಟನ್ನು ಕೇಳಿದ್ರಿ. ಇವತ್ತು ಆ ಒಗಟಿಗೆ ಉತ್ತರವನ್ನ ನಾನು ಯಾರಾದ್ರೂ ನಮ್ಮ ವೀಕ್ಷಕರು ಹೇಳ್ತಾರ ಕೇಳ್ತೀನಿ ಮೇಡಮ್, ಇಲ್ಲಾಂದ್ರೆ ಅದನ್ನ ಖಂಡಿತ ಮೇಡಮ್. ಸೊ ಹೀಗೆ ಕರೆ ಮಾಡ್ತಾ ಇರಿ. ನಿಮ್ಮ ದಿನ ಶುಭವಾಗಿರ್ಲಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮ್ಯಾಮ್. ನೋಡಿದ್ರಲ್ಲ ವೀಕ್ಷಕರ, ಇವತ್ತು ನಾನು ನಮ್ಮ ಒಂದು ವೀರ ರಕ್ತದಾನಿಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಯಾಕೆ ಅವ್ರಿಗೆ ವೀರರು ಅಂತ ಹೇಳ್ತೀನಿ ಅಂದ್ರೆ, ರಕ್ತದಾನ ಮಾಡ್ತಕ್ಕಂಥದ್ದು ಅಷ್ಟು ಸಾಮಾನ್ಯದ ವಿಚಾರ ಅಲ್ಲ ವೀಕ್ಷಕರೇ. ಸೊ ಇನ್ನೊಂದು ಕಾಲರ್ ಬರ್ತಾ ಇದೆ, ಯಾರು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ ಸರ್. ವಿನಯ್ ಕುಮಾರ್ ಸರ್. ವಿನಯ್ ಕುಮಾರ್ ಸರ್, ಹೇಗಿದ್ದೀರಿ ಸರ್? ಇನ್ನೂ ಇಲ್ಲ ಸರ್, ತಿಂಡಿ ಆಗಿಲ್ಲ ಸರ್. ಒಂಚೂರು ಮ್ಯೂಟ್ ಮಾಡಿ ಸರ್. ತಿಂಡಿ ಮಾಡ್ಬೇಕು ಸರ್. ಟಿವಿ ವ್ಯಾಲ್ಯೂಮ್ ಒಂಚೂರು ಕಡಿಮೆ ಮಾಡಿ ವಿನಯ್ ಸರ್. ಓಕೆ ಸರ್. ಎಸ್ ಸರ್. ಹಾ ಸರ್, ಇವಾಗ ಕೇಳ್ತಾ ಇದೆ, ಕ್ಲಿಯರ್ ಆಗಿದೆ. ಎಸ್ ವಿನಯ್ ಸರ್, ಇವತ್ತು ಒಂದು ರಾಷ್ಟ್ರೀಯ ರಕ್ತದಾನ ದಿನಾಚರಣೆ, ಯಾರ ದಿನವನ್ನ ಬ್ಲಡ್ ಡೊನೇಟ್ ಮಾಡ್ತಾರಲ್ಲ, ಆ ರಕ್ತದಾನಿಗಳ ದಿನ ಇದೆ ಇವತ್ತು. ಹೌದು ಸರ್, ಕರೆಕ್ಟ್. ಎಸ್ ಸರ್. ಸರ್ ನೀವು ರಕ್ತದಾನ ಮಾಡಿದೀರಾ ಸರ್ ಯಾವಾಗಾದ್ರೂ? ಇಲ್ಲ ಸರ್, ಯಾವತ್ತೂ ಮಾಡಿಲ್ಲ ಸರ್. ಮಾಡ್ಬೇಕು ಸರ್, ನಿಮ್ಮಂತರ ಎಲ್ರಿಗೂ ಪ್ರೇರೇಪಣೆ ಆಗ್ಬೇಕಲ್ಲ. ಅಲ್ಲ ಸರ್, ಇಲ್ಲಿ ಬಾಪೂಜಿ ಹಾಸ್ಪಿಟಲ್ ಬಹಳ ಕಡೆ ಕೊಟ್ಟಿದ್ದೀನಿ ಸರ್ ಆಲ್ರೆಡಿ. ಹೌದಾ? ಸೂಪರ್ ಸೂಪರ್ ಸರ್. ಸರ್ ಕಷ್ಟ ಅಂದಾಗ ಹೋಗಿ ರಕ್ತದಾನ ಮಾಡ್ತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಅಲ್ವಾ ಸರ್? ಯಾಕೆಂದ್ರೆ ಎಷ್ಟೋ ಸಂದರ್ಭಗಳಲ್ಲಿ ದುಡ್ಡು ಕೊಟ್ಟರು ಕೂಡ ಅದಕ್ಕೆ ಬೇಕಾಗಿರ್ತಕ್ಕಂಥ ಮ್ಯಾಚ್ ಆಗ್ತಕ್ಕಂಥ ಬ್ಲಡ್ ಸಿಗೋದಿಲ್ಲ. ಎಸ್ ಸರ್, ಕರೆಕ್ಟ್ ಸರ್. ಎಸ್ ಸರ್. ಸರ್ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ, ಅಟ್ಲೀಸ್ಟ್ ವರ್ಷಕ್ಕೆ ಒಮ್ಮೆ ಅಥವಾ 2 ವರ್ಷಕ್ಕೆ ಒಮ್ಮೆನಾದ್ರೂ ರಕ್ತದಾನ ಮಾಡಬೇಕು ಅಂತ ಹೇಳಿ ಸರ್. ಓಕೆ ಸರ್. ಎಸ್ ಸರ್. ಮತ್ತೆ ಟೈಮ್ ಆದಾಗ ಬ್ಲಡ್ ಕೊಡ್ತೀನಿ ತಗೊಳ್ಳಿ ಸರ್. ಅದು ಸರ್ ಪ್ಲೀಸ್, ಖಂಡಿತ ನೀವು ಯಾವಾಗಲೇ ಬ್ಲಡ್ ಕೊಟ್ಟರು ಕೂಡ ನಮಗೂ ಕೂಡ ತಿಳಿಸಿ ಸರ್, ಖುಷಿ ಆಗುತ್ತೆ. ಓಕೆ ಸರ್. ಎಸ್ ಸರ್. ನೆನ್ನೆ ತನಕ ಕೊಟ್ಟು ಬಂದೆ ಸರ್. ಹೌದಾ? ಓ ಸೂಪರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ದಿನಾಚರಣೆ ಇವತ್ತು ಕೊಟ್ಟಿದ್ರೆ ಇನ್ನೊಂದು ಸ್ಪೆಷಲ್ ಮೀನಿಂಗ್ ಇರ್ತಾ ಇತ್ತು. ಎನಿಹೌ ನಿನ್ನೆ ಕೊಟ್ಟಿದ್ದೀರಿ, ಕಂಗ್ರಾಚುಲೇಷನ್ ಸರ್. ನಿಮ್ಮ ಸಮಾಜ ಸೇವೆ ಹೀಗೆ ಮುಂದುವರಿಲಿ. ಹಲೋ ಸರ್. ಹಾ ಸರ್ ಹೇಳಿ. ನಿನ್ನೆ ಊಟ ಕೇಳಿದ್ನಲ್ಲ ಸರ್, ಉತ್ತರ ಹೇಳಿದ್ರ ಸರ್ ವೀಕ್ಷಕರು? ಸರ್ ಇಲ್ಲ, ಯಾರು ಹೇಳಿಲ್ಲ, ನೀವೇ ಹೇಳ್ಬೇಕು ಸರ್ ಉತ್ತರ. ಅದಕ್ಕೆ ಹೇಳ ಸರ್ ಇವಾಗ? ಹೇಳಿ ಸರ್. ಒಮ್ಮೆ ಒಗಟು ಇದರಿಂದ ಯಾವ್ದೋ ಕೇಳಿದ್ರಲ್ಲ ಸರ್? ಅದು ಸರ್ ಮೊದಲು ಒಗಟು ಹೇಳ್ಬಿಡಿ.
ಓಕೆ ಸರ್. ಅದಾದ್ಮೇಲೆ ಉತ್ತರ ಹೇಳಿ. ಸುತ್ತ ಸುಣ್ಣದ ಗೋಡೆ, ಹಾ, ಎತ್ತ ನೋಡಿದರೂ ಬಾಗಿಲಿಲ್ಲ. ಆಪ್ಷನ್ ಕೊಡ್ಲಾ ಸರ್? ಸುತ್ತ ಸುಣ್ಣದ ಗೋಡೆ, ಎತ್ತ ನೋಡಿದರೂ ಬಾಗಿಲಿಲ್ಲ. ಸರ್ ಆಪ್ಷನ್ ಕೊಡ್ಲಾ ಸರ್? ಆಪ್ಷನ್ಸ್ ಕೊಡ್ಲಾ? ಒಂಚೂರು ಆಪ್ಷನ್ ಕೊಟ್ಬಿಡಿ ಸರ್. ಮೊಟ್ಟೆ, ಮೊಟ್ಟೆ, ಅರಿಶಿಣ, ಓಕೆ, ಕುಂಕುಮ, ಕಾಯಿ. ಸರ್ ಮೊಟ್ಟೆ ಸರ್. ಕರೆಕ್ಟ್ ಸರ್. ಎಸ್ ಸರ್, ಸೂಪರ್. ಥ್ಯಾಂಕ್ ಯು ಸರ್. ಸರ್ ಈಗ ಮಂಜುಳಾ ಮೇಡಮ್ ಸರ್ ಫೋನ್ ಮಾಡಿದ್ರು ಸರ್, ಅವ್ರು ಒಗ್ಗಟ್ಟು ಕೇಳಿದ್ರು ಸರ್, ನೀವೊಂದ್ಸರಿ ಕೇಳ್ರಿ ಸರ್, ನೋಡ್ತೀನಿ, ಟ್ರೈ ಮಾಡ್ತೀನಿ. ಎಸ್ ಸರ್, ಅವರ ಒಗಟು ಬಂದು ಸರ್ ನಿನ್ನೆದಕ್ಕೆ ಉತ್ತರ ಹೌದು ತಪ್ಪು ಅಂತ ಹೇಳಿದ್ರು ಸರ್ ಅವರು. ಹೌದ್ರಾ? ಅದು ಗೊತ್ತಾಯ್ತು ಸರ್, ಅದು ಗೊತ್ತಾಯ್ತು. ಸೇರು ಮತ್ತೆ ಪಾವು ಅಂತ ಹೇಳಿದ್ರು. ಹೌದು ಸರ್. ಎಸ್ ಸರ್, ಇವತ್ತು ಮೇಡಮ್ ಉತ್ತರ ಬಾಳೆಹಣ್ಣು ಸರ್. ಎಸ್ ಸರ್, ಎಸ್ ಸರ್, ಅವ್ರು ಹೇಳಿದ್ರು ಸರ್, ಮಂಜುಳಾ ಮೇಡಮ್ ಹೌದು ಹೌದು. ಇವತ್ತಿನ ಬಾಳೆಹಣ್ಣು ಸರ್. ಸರ್ ಇವತ್ತಿನ ಒಗಟು ಅವರು ಏನ್ ಕೇಳಿದ್ರು ಅಂದ್ರೆ ಕೇಳಿದ್ರು ಸರ್, ಅದು ಇನ್ನೊಂದ್ಸರಿ ಅವ್ರ ಕಡೆನೇ ನನ್ಗೆ ಅದನ್ನ ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ ಸರ್. ಓಕೆ ಸರ್. ಎಸ್ ಸರ್. ಆಮೇಲೆ ಸರ್ ಇವತ್ತು ನ್ಯಾಷನಲ್ ಫ್ಲಾಗ್ ಡೇ ಇದೆ ಸರ್. ಹೌದು ಸರ್, ಕರೆಕ್ಟ್ ಸರ್. ಎಸ್ ಸರ್, ನಮ್ಮ ಒಂದು ಭಾರತದ ಏನು ಫ್ಲಾಗ್ ಇದೆ ಅದಕ್ಕೆ ವಿಶ್ವದ ಅತ್ಯುತ್ತಮ ಫ್ಲಾಗ್ ಅಂತ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಗಿದೆ ಸರ್. ಹೌದು ಸರ್, ಕರೆಕ್ಟ್ ಸರ್. ಎಸ್ ಸರ್, ಅದು ನಮ್ಗೆಲ್ಲರಿಗೂ ಅತ್ಯಂತ ಹೆಮ್ಮೆಯ ವಿಚಾರ ಅಲ್ವಾ ಸರ್? ಎಸ್ ಸರ್, ಎಸ್ ಸರ್, ನಿಮಗೆ ವಿಚಾರ ಸರ್. ಎಸ್ ಸರ್, ಎಸ್ ಸರ್. ಸರ್ ಇವಾಗ ಎವ್ರಿ ಇಯರ್ ಆಗಸ್ಟ್ಗೆ ಘರ್ ಘರ್ ತಿರಂಗ ಅಂತ ಹೇಳಿ ನಾವು ಎಲ್ಲರೂ ನಮ್ಮ ಮನೆಗಳಲ್ಲಿ ಫ್ಲಾಗ್ ಹಾಸ್ಟಿಂಗ್ ಮಾಡ್ತಕ್ಕಂಥ ಅವಕಾಶವನ್ನ ಮೋದಿ ಅವರು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀವಿ? ಓಕೆ ಸರ್. ಮೋದಿ ಹೇಳಿದ್ರು ಸರ್? ಹೌದು, ಲಾಸ್ಟ್ ಇಯರ್ ಕೂಡ ಒಳ್ಳೆ ಸರ್ ಅದು. ಹೌದು, ಲಾಸ್ಟ್ ಇಯರ್ ಕೂಡ ಅವ್ರವ್ರ ಮನೇಲಿ ಲಾಸ್ಟ್ ಟೈಮ್ ಹೇಳಿದ್ರಲ್ಲ, ಇವಾಗ ಹೇಳಿದ್ರು ಸರ್ ಅಷ್ಟೇ. ಹೌದು ಹೌದು ಸರ್. ಸರ್ ನೀವು ಫ್ಲಾಗ್ ಮಾಡಿದ್ದೀರಾ ಯಾವಾಗಾದ್ರೂ? ಏನ್ ಸರ್? ನೀವು ಯಾವಾಗಾದ್ರೂ ಫ್ಲಾಗ್ ಅನ್ನ ಹಾರಿಸಿದ್ದೀರಾ? ಇಲ್ಲ ಸರ್, ಸ್ಟೇಡಿಯಂ ಹೋಗ್ತೀವಿ, ಓಕೆ, ಅಲ್ಲೇ ನೋಡಿ ಅಲ್ಲೇ ಸೆಲೆಕ್ಟ್ ಹೊಡೆದು ಬಂದ್ಬಿಡ್ತೀವಿ ಸರ್. ಸೆಲೆಕ್ಟ್ ಮಾಡಿ ಡ್ಯಾನ್ಸ್ ಗಳೆಲ್ಲ ನೋಡಿ ಬಂದ್ಬಿಡ್ತೀವಿ ಸರ್. ಎಸ್ ಸರ್, ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಅಷ್ಟಿಂದ ಸ್ಕೂಲಿಂದ ಸರ್ ಫಸ್ಟ್ ಗಿಲ್ಲದು. ಹೌದು ಹೌದು, ಅವ್ರ ಇಷ್ಟ ಸರ್ ನಮಗೆಲ್ಲ ಮೇಸ್ಟ್ಗಳು. ಎಸ್ ಸರ್, ಎಸ್ ಸರ್. ಅವರಿಂದ ಪಾಠ ಕಲ್ತೀವಿ ಸರ್ ನಾವು, ಒಳ್ಳೇದು. ನಿಜ ಸರ್, ನಿಜ ಸರ್. ಎಸ್ ಸರ್. ವಿಸರ್ಜನೆ ಮೇಡಮ್ ಗೊತ್ತಾ ಸರ್ ನಿಮಗೆ? ಇಲ್ಲ ಸರ್, ಇಲ್ಲ ಇಲ್ಲ, ಈ ಕಡೆ ಬಂದಿಲ್ಲಲ್ಲ ಸರ್? ಇಲ್ಲ ಸರ್, ಆ ಕಡೆ ಬಂದಿಲ್ಲ. ಸರಿ ಸರ್. ಸರ್ ಇನ್ನೊಂದು ಹೋಗಿ ಕೇಳಿದ್ದೆ ಸರ್, ಹೇಳಿ ಹೇಳಿ. ಎರಡು ಬಾವಿಗಳ ನಡುವೆ ಒಂದು ಸೇತುವೆ. ಎರಡು ಬಾವಿಗಳ ನಡುವೆ ಒಂದು ಸೇತುವೆ. ಸರ್ ಆಪ್ಷನ್ ಕೊಟ್ಬಿಡಿ ಸರ್, ನಿಮ್ ಒಗಟೆಲ್ಲ ತುಂಬಾ ಕಷ್ಟ ಆಗಿರುತ್ತೆ. ಮೂಗು. ಹೆಂಗ್ ಸರ್ ಅದು? ಒಂದು ನಿಮಿಷ ಸರ್. ಓಕೆ. ಮೂಗ್ಬಟ್ಟು. ಎಲೆ ಅಡಿಕೆ ಸುಣ್ಣ. ಎಲೆ ಅಡಿಕೆ ಸುಣ್ಣ. ಸರ್ ಮೂಗ್ಬಟ್ಟ ಸರ್? ಅಲ್ಲ ಸರ್, ಹತ್ರ ಇದೆಯಾ ಸರ್? ಮೂಗು ಇನ್ನೇನು ಅಲ್ಲಿ? ಕರೆಕ್ಟ್ ಸರ್, ಹೇಳಿದ್ರಿ. ಓಕೆ ಓಕೆ ಓಕೆ. ಎರಡು ಸೇತುವೆಗಳ ಮಧ್ಯೆ ಒಂದು ಇದನ್ನ ಸರ್, ಎರಡು ಬಾವಿಗಳ ಮಧ್ಯೆ ಒಂದು ಸೇತುವೆ. ಎಸ್ ಸರ್, ಎಸ್ ಸರ್. ಓಕೆ ಓಕೆ, ಸೂಪರ್ ಸರ್. ಸರ್ ಇವತ್ತಾದ್ರೂ ಅದೇ ಸರ್, ಎರಡು ಮೂಗು ಐತಲ್ಲ ಸರ್, ಅದೇ. ಎಸ್ ಸರ್, ಎಸ್ ಸರ್. ಓಕೆ, ಸೂಪರ್. ಮೂಗಿನ ಒಳ್ಳೆ. ಎಸ್ ಸರ್. ಸರ್ ಇವತ್ತಾದ್ರೂ ಒಗಟಿದೆಯಾ ಸರ್? ಇಲ್ಲ ಸರ್, ಇವತ್ತದಿಲ್ಲ. ಓಕೆ, ಬಂದ್ರೆ ಹೇಳ್ತೀನಿ ಸರ್ ಇವಾಗ. ಶೋರ್ ಸರ್. ಯಾವ್ದಾದ್ರು ಇದ್ರೆ ಕಲೆಕ್ಟ್ ಮಾಡ್ಕೊಂಡು ಕಾಲ್ ಮಾಡಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ದಿನ ಶುಭ ದಿನವಾಗಿರಲಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೀಕ್ಷಕರೇ, ರಕ್ತದಾನಿಗಳ ಬಗ್ಗೆ ತುಂಬ ಹೆಮ್ಮೆಯಿಂದ ನಾನು ಮಾತಾಡ್ತಾ ಇದ್ದೆ. ಕೆಲವೊಬ್ರಿಗೆ ಕನ್ಫ್ಯೂಷನ್ ಇರುತ್ತೆ, ಯಾವ ಬ್ಲಡ್ ಗ್ರೂಪ್ನವರು ಯಾವ ಬ್ಲಡ್ ಗ್ರೂಪ್ಗೆ ಕೊಡ್ಬೋದು ಕೊಡಬಾರ್ದಾ ಅಂಥೇಳಿ. ಅದನ್ನೆಲ್ಲ ಆ ಡೌಟನ್ನು ನಾನು ಕ್ಲಿಯರ್ ಮಾಡ್ತೀನಿ. ಅದನ್ನು ನಾನು ಚಾಟ್ ಮೂಲಕ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ, ಯಾವ ಬ್ಲಡ್ ಗ್ರೂಪ್ನವರು ಯಾವ ಬ್ಲಡ್ ಗ್ರೂಪಿಗೆ ಕೊಡ್ಬೋದು ಅಂಥೇಳಿ. ಎನಿಹೌ, ಒಂದು ನಾವು ಏನಾದ್ರು ಬ್ಲಡ್ ಡೊನೇಟ್ ಮಾಡಲಿಲ್ಲ ಅಂದರೆ ಅದು ಬ್ಲಡ್ ಸೆಲ್ಸ್ ಡೆತ್ ಆಗ್ತಾ ಇರುತ್ತೆ. ದೇರ್ ಇಸ್ ನೋ ಯೂಸ್. ಅಟ್ಲೀಸ್ಟ್ ನಾವು ಒಬ್ಬರಿಗೆ ರಕ್ತದಾನವನ್ನು ಮಾಡಿದ್ರೆ ಮತ್ತು ಅದು ನಮ್ಮಲ್ಲಿ ರೀಪ್ರೊಡಕ್ಟಿವ್ಸ್ ಆಗುತ್ತೆ, ಮತ್ತು ನಮ್ಮಲ್ಲಿ ಆ ರಕ್ತ ಹುಟ್ಕೊಳ್ಳುತ್ತೆ, ನಾವು ಆರೋಗ್ಯವಂತರಾಗಿರ್ತೀವಿ, ಮತ್ತು ನಮ್ಮ ರಕ್ತದ ಹೊರಗಡೆ ಹೋದಷ್ಟು ನಾವು ಹೆಲ್ತಿಯಾಗಿ ಕೂಡ ಇರ್ತೀವಿ. ಇದನ್ನು ಪ್ರತಿಯೊಬ್ಬ ವೈದ್ಯರು ಕೂಡ ರಕ್ತದಾನವನ್ನು ಮಾಡಿ ಅಂತ ಹೇಳಿ ಪ್ರೇರೇಪಣೆ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನ ಸೆಲೆಬ್ರಿಟೀಸು ಕೂಡ ಬ್ಲಡ್ ಡೊನೇಟ್ ಮಾಡಿ ಬ್ಲಡ್ ಅವೇರ್ನೆಸ್ಸನ್ನು ಉಂಟು ಮಾಡ್ತಾ ಇದ್ದಾರೆ. ಏಕೆಂದರೆ ಎಷ್ಟೋ ಸಂದರ್ಭಗಳಲ್ಲಿ ಅಪಘಾತ ಆದಾಗ ರಕ್ತದ ಅವಶ್ಯಕತೆ ಎಷ್ಟಿದೆ ಅಂದರೆ ₹1000 ದುಡ್ಡು ಕೊಡ್ತೀವಿ ಅಂದರೂ ಕೂಡ ರಕ್ತ ಸಿಗೋದಿಲ್ಲ. ಬಿಕಾಸ್ ಕೆಲವೊಂದೆಲ್ಲ ತುಂಬ ರೇರ್ ಗ್ರೂಪ್ ಬ್ಲಡ್ ಇರುತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಎಂಥ ತೊಂದರೆಯಲ್ಲಿ ಇರ್ತಾರೆ ಅಂದರೆ, ಬಡವರಿಗೆ ಅದರ ಖರ್ಚು ಇರ್ತಕ್ಕಂಥ ₹400-500 ಖರ್ಚು ಮಾಡಿ ಒಂದು ಯೂನಿಟ್ ಬ್ಲಡ್ ತಗೊಳೋದಕ್ಕೂ ಕೂಡ ತುಂಬ ಕಷ್ಟ ಆಗ್ತಾ ಇರುತ್ತೆ. ಅಂಥ ಸಂದರ್ಭಗಳಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಹಲವಾರು ಜನ ರಕ್ತದಾನಿಗಳಿದ್ದಾರೆ. ಅವರೆಲ್ಲರೂ ತುಂಬ ಮುಂದೆ ಬಂದು ತಮ್ಮ ಸ್ವಂತ ಖರ್ಚಿನಿಂದ ಈ ಒಂದು ನೊಂದಿರ್ತಕ್ಕಂಥವ್ರಿಗೆ, ಅಪಘಾತದಲ್ಲಿ ತೊಂದರೆಗೀಡಾಗ್ತಕ್ಕಂಥವ್ರಿಗೆ, ಮತ್ತು ಯಾರಿಗೆಲ್ಲ ತುರ್ತು ಅವಶ್ಯಕತೆ ಇದೆ ರಕ್ತದ, ಅವರಿಗೆ ಬ್ಲಡ್ ನೀಡೋದ್ರ ಮೂಲಕ ತುಂಬ ಸಹಾಯ ಮಾಡ್ತಾ ಇದ್ದಾರೆ. ಸೊ ಅವರೆಲ್ಲರೂ ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಳೇಬೇಕು. ಅದಷ್ಟೇ ಅಲ್ಲ, ಅವರನ್ನು ನಾವು ಯಾವತ್ತೂ ಒಂದು ಸೇಫಾಗಿ ನಮ್ಮ ಒಂದು ಮೊಬೈಲಲ್ಲಿ ಅವ್ರ ನಂಬರ್ ಇರೋ ಹಾಗೆ ನೋಡ್ಕೋಬೇಕು. ಯಾಕೆಂದರೆ ಗೊತ್ತಿಲ್ಲ,
ಇವತ್ತಿನ ದಿನಗಳಲ್ಲಿ ಯಾವತ್ತು ಯಾರಿಗೆ ತೊಂದರೆ ಬರ್ಬೋದು, ನಮಗೆ ಬರ್ಬೋದು, ಅಥವಾ ನಮ್ಮ ಫ್ರೆಂಡ್ಸ್, ನಮ್ಮ ರಿಲೇಟಿವ್ಸಿಗೆ ಬರ್ಬೋದು, ಅಥವಾ ನಮಗೆ ಗೊತ್ತಿರೋರಿಗೆ ಯಾರಿಗಾದರೂ ಬ್ಲಡ್ ಬೇಕಾಗಬಹುದು. ಸೊ ಹಾಗಾಗಿ ದಯವಿಟ್ಟು ಎಲ್ಲೇ ಒಂದು ರಕ್ತದ ದಾನಿಗಳ ನಂಬರ್ ನಿಮಗೆ ಸಿಕ್ಕಿದೆ ಆದರೆ ದಯವಿಟ್ಟು ಆ ರಕ್ತದಾನಿಗಳ ನಂಬರ್ನ ನಿಮಗೆ ಸೇವ್ ಮಾಡ್ಕೊಳ್ಳಿ. ಸೊ ನೀವು ಅವ್ರಿಗೊಂದು ಸ್ಮಾಲ್ ರಿಕ್ವೆಸ್ಟ್ ಕಳಿಸಿದ್ರೆ ಸಾಕು, ನಿಮಗೆ ರಕ್ತದ ಅವಶ್ಯಕತೆ ಇದ್ದಾಗ ಅವರು ಅವರದೇ ಆದಷ್ಟು ಒಂದಷ್ಟು ನೆಟ್ವರ್ಕ್ಗಳನ್ನ ಇಟ್ಕೊಂಡಿರ್ತಾರೆ, ಅವರದೇ ಆದ ಒಂದಷ್ಟು ಗ್ರೂಪ್ಗಳನ್ನ ಇಟ್ಕೊಂಡಿರ್ತಾರೆ. ಇಮಿಡಿಯೇಟಾಗಿ ನಿಮ್ಮ ಮೆಸೇಜ್ನ ಆ ಎಲ್ಲ ಗ್ರೂಪ್ಗಳಲ್ಲಿ ಫಾರ್ವರ್ಡ್ ಮಾಡ್ತಾರೆ. ಎಲ್ಲಿಂದ ಎಲ್ಲಾದರೂ ಒಂದು 100 ಜನ ಒಂದು ಗ್ರೂಪ್ಗಳನ್ನು ಮಾಡ್ಕೊಂಡಿರ್ತಾರೆ. ಯಾವುದಾದ್ರೂ ಒಂದು ಗ್ರೂಪಿಂದ ತಟ್ಟಂತ ನಿಮಗೆ ಒಂದು ಕಾಲ್ ಬರುತ್ತೆ, ಎಸ್ ನಾನು ಬ್ಲಡ್ ಕೊಡೋದಕ್ಕೆ ರೆಡಿ ಇದ್ದೀನಿ, ನಿಮಗೆ ಸಹಾಯ ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತೇಳಿ. ಸೊ ಎಷ್ಟೊಂದು ಇಂಟ್ರೆಸ್ಟಿಂಗ್ ಮತ್ತು ಹೆಲ್ಪ್ಫುಲ್ ಕೆಲಸ ಅಲ್ವಾ ಗುರುಗಳೇ? ಯಾಕೆಂದರೆ ನಾವು ಯಾರು ಅಂತ ನಮಗೆ ಅವ್ರಿಗೆ ಗೊತ್ತಿರೋಲ್ಲ, ಆದರೂ ಕೂಡ ರಕ್ತದ ಅವಶ್ಯಕತೆ ಇದೆ ಅಂದಾಗ ಅವರು ಯಾವ ಜಾತಿ, ಕುಲ, ಗೋತ್ರ ಯಾವುದನ್ನು ನೋಡಲ್ಲ, ರಕ್ತ ತಗೊಂಡು ಎಲ್ಲಿಗೆ ಬರಬೇಕು ಅಥವಾ ನಾವು ಎಲ್ಲಿ ಬರಬೇಕು ಬ್ಲಡ್ ಡೊನೇಟ್ ಮಾಡೋಕ್ಕೆ ಅಂತ ಕಾಲ್ ಮಾಡಿ ಕೇಳ್ತಾರೆ. ಸೊ ಅಂಥ ಒಂದು ಎಲ್ಲ ನಿಸ್ವಾರ್ಥ ರಕ್ತದಾನಿಗಳಿಗೆ ನಾವು ನಿಜಕ್ಕೂ ಕೂಡ 2 ಕೈ ಎತ್ತಿ ಮುಗಬೇಕು, ನಮಸ್ಕಾರ ಹೇಳಬೇಕು ಅವರ ಸಹಾಯಕ್ಕೆ. ಸೊ ಬನ್ನಿ ಇನ್ನಷ್ಟು ಈ ರಕ್ತದಾನಿಗಳ ಬಗ್ಗೆ ಮಾತಾಡ್ತಾ ಒಂದು ನಾನು ಇಂಪಾರ್ಟೆಂಟ್ ಇರ್ತಕ್ಕಂಥ ಮೆಸೇಜ್ನ ಹೇಳ್ಬಿಡ್ತೀನಿ ಈ ಸಂದರ್ಭದಲ್ಲಿ. ಯಾರಿಗೆಲ್ಲ ರಕ್ತದಾನವನ್ನು ಮಾಡ್ಬೋದು ಅಂತ ನೋಡ್ಕೊಂಬರೋಣ. ಏಕೆಂದರೆ ರಕ್ತದಾನ ಮಾಡ್ತಕ್ಕಂಥದ್ದು ಎಷ್ಟು ಇಂಪಾರ್ಟೆಂಟೋ, ರಕ್ತದಾನಿಗಳು ಯಾರಿಗೆ ಯಾವ ಒಂದು ಗ್ರೂಪಿನ ಬ್ಲಡ್ಡನ್ನು ಕೊಡ್ಬೋದು ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದಾಗಿ ಬಿ ಪಾಸಿಟಿವ್, ಇದು ನನ್ನ ರಕ್ತದ ಗುಂಪು ಕೂಡ ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ. ನಾವು 4-5 ಜನ ಒಂದು ಬ್ಲಡ್ ಗುಂಪಿನವ್ರಿಗೆ ಕೊಡ್ಬೋದು. ನಾವು ಆ್ಯಸ್ ಯೂಶುವಲ್ ಬಿ ಪಾಸಿಟಿವ್ ಇರ್ತಕ್ಕಂಥ ರಕ್ತದ ಅವಶ್ಯಕತೆ ಇರೋರಿಗೆ ರಕ್ತದಾನವನ್ನು ಮಾಡ್ಬೋದು, ಬಿ ನೆಗೆಟಿವ್ ಕೂಡ ಕೊಡ್ಬೋದು, ಹಾಗೆ ಓ ಪಾಸಿಟಿವ್ ಮತ್ತು ಓ ನೆಗೆಟಿವ್ ಈ 4 ಗುಂಪಿಗೆ ನಾವು ರಕ್ತದಾನವನ್ನು ಮಾಡ್ಬೋದು. ಯಾರೇ ಅಪಘಾತದಲ್ಲಿ ಆಗಿರ್ಬೋದು, ಅಥವಾ ಅನಾರೋಗ್ಯದಿಂದ ಇರ್ಬೋದು, ಅಥವಾ ಇನ್ಯಾವುದೇ ತೊಂದರೆಯಿಂದ ಬಳಲ್ತಾ ಇದ್ದಾಗ ನಾವು ಬಿ ಪಾಸಿಟಿವ್ ಬ್ಲಡ್ ಗ್ರೂಪನ್ನು ಹೊಂದಿರತಕ್ಕಂಥವ್ರು, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬಿ ಪಾಸಿಟಿವ್, ಬಿ ನೆಗೆಟಿವ್, ಓ ಪಾಸಿಟಿವ್ ಮತ್ತು ಓ ನೆಗೆಟಿವ್ನವ್ರಿಗೆ ರಕ್ತವನ್ನು ಕೊಡ್ಬೋದು. ಈ ಮಧ್ಯೆ ಒಂದು ಕಾಲ್ ಬರ್ತಾ ಇದೆ, ಯಾರ್ದು ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ ಸರ್. ದಯವಿಟ್ಟು ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ, ಹಾಗೆ ಟಿವಿ ಒಂಚೂರು ದೂರ ಬನ್ನಿ ಸರ್. ಓಕೆ 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 ಓಕೆ. ಎಕೋ ಬರ್ತಾ ಇದೆ ಸರ್, ಹಾಗಾಗಿ ದಯವಿಟ್ಟು ಸರ್ ಟಿವಿಯಿಂದ ಒಂಚೂರು ದೂರ ಬರ್ಬೇಕು. ಇವಾಗಲೂ ಕೂಡ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ನಾಗಾನಂದ ಸ್ವಾಮಿಗಳು ಅಂತ. ನಾಗಾನಂದ ಸ್ವಾಮಿಗಳು, ನಮಸ್ಕಾರ ಸರ್. ಎಲ್ಲಿಂದ ಸರ್? ನಾಗಲಾಪುರ ಶ್ರೀ ನಾಗಲಿಂಗೇಶ್ವರ ಮಠ ಅಂತಿದೆ. ಓಹ್ ಓಕೆ. ಸೊ ಇದು ಒಂದು 200 ವರ್ಷ ಇತಿಹಾಸ ಇರ್ತಕ್ಕಂತ ಒಂದು ಜೀವ ಸಮಾಧಿ ಮಠ ಸರ್ ಇದು. ಓಕೆ ಓಕೆ. ಎಲ್ಲಿ ಬರುತ್ತೆ? ಸೊ ಐ ಸಾ ಯುವರ್ ಪ್ರೋಗ್ರಾಮ್ ಡೈಲಿ ನೋಡ್ತಾ ಇರ್ತೀನಿ. ತುಂಬಾ ಸಂತೋಷ ಸರ್. ತುಂಬಾ. ಸೊ ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಬರ್ತಾ ಇದೆ ಸಾರ್ವಜನಿಕವಾಗಿ, ಮತ್ತೆ ನಿಮ್ಮ ಉಚ್ಚಾರಣೆ ಏನಿದೆಯಲ್ಲ, ಹಾ ಸರ್. ಸೊ ದಟ್ ಈಸ್ ವೆರಿ ಕ್ಲಿಯರ್, ವೆರಿ ಕ್ಲಿಯರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಅದಕ್ಕೋಸ್ಕರ ನಿಮಗೆ ಧನ್ಯವಾದ. ಮತ್ತೆ ಇದೇ ರೀತಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ಕೊಂಡು ಹೋಗಲಿ, ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಅಂತಕ್ಕಂಥದ್ದು ನನ್ನ ಸದಾಭಿಲಾಷೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮತ್ತೆ ಸರ್. ಸರ್ ಹೇಳಿ ಸರ್. ಸರ್ ಮೊದಲನೇದಾಗಿ ನನಗೆ ನಿಮ್ಮ ಮಠದ ಒಂದು ವಿಳಾಸವನ್ನು ತಿಳಿಸಿ ಸರ್. ಯಾಕೆಂದ್ರೆ 200 ವರ್ಷಗಳ ಜೀವಂತ ಸಮಾಧಿಯ ಒಂದು ಹಿನ್ನೆಲೆಯನ್ನ ಹೊಂದಿದೆ ಅಂತ ಹೇಳ್ತೀರಿ. ನಾನು ಈ ಕಾರ್ಯಕ್ರಮದ ಮೂಲಕ ನನ್ನ ಎಲ್ಲ ವೀಕ್ಷಕರಿಗೆ ತಿಳಿಸ್ತೀನಿ. ಸಾಧ್ಯವಾದ್ರೆ ನಾವು ಕೂಡ ಒಮ್ಮೆ ಅಲ್ಲಿ ಬರೋ ಪ್ರಯತ್ನವನ್ನು ಮಾಡ್ತೇವೆ. ಸರ್ ತಿಳಿಸಿ ಸರ್ ನೇರವಾಗಿ. ಖಂಡಿತ ಕಳಿಸ್ತೀನಿ ಸರ್. ಎಸ್ ಸರ್. ಖಂಡಿತ ಕಳಿಸ್ತೀನಿ. ಒಂದು ನಿಮ್ಮ ಇದರಿಂದ ಈ ಕಾರ್ಯಕ್ರಮದ ಮುಖಾಂತರ ಒಂದು ಧಾರ್ಮಿಕ ಚಿಂತನೆ ಅಂತ ಹೇಳಿ, ಎಸ್ ಸರ್, ನೀವು ಅದನ್ನು ಕೂಡ ಏರ್ಪಾటు ಮಾಡಿದ್ರೆ, ಎಸ್ ಸರ್, ಒಂದು 4-6 ಜನ ಮಹಾತ್ಮರು ಯಾರಾದ್ರೂ ತಮ್ಮ ನುಡಿಮುತ್ತುಗಳನ್ನು ಕಳಿಸಿದ್ರೆ ಅದು ಸಾರ್ವಜನಿಕರಿಗೂ ಉಪಯೋಗ ಆಗಬಹುದಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯನೂ ಕೂಡ ಇದೆ ಸರ್. ಖಂಡಿತ ಸರ್. ನೀವು ಪೂಜ್ಯರಿದ್ದೀರಿ, ಆ ತರದ ಯಾವ್ದಾದ್ರು ನಿಮ್ಮ ಹತ್ರ ಟಾಪಿಕ್ ಇದ್ರೆ ಒಂದು ಒಳ್ಳೆ ಮೆಸೇಜ್ ಇದ್ರಿಂದ ಕಳಿಸ್ಕೊಡಿ ನಮ್ಮ ವಾಟ್ಸ್ಆಪ್ ನಂಬರ್ಗೆ. ಅದನ್ನ ನಿಮ್ಮ ಹೆಸರಲ್ಲೇ ಓದತಕ್ಕಂಥ ಪ್ರಯತ್ನವನ್ನ ನಾನು ಮಾಡ್ತೀನಿ. ಖಂಡಿತ ಸರ್. ಇದು ನೇರ ಪ್ರಸಾರ ಇದೆಯಲ್ಲ, ಇದೇನಾ ನಿಮ್ದು ವಾಟ್ಸ್ಆಪ್ ನಂಬರ್? ಹೌದು ಹೌದು, ಇದೇ ನಂಬರ್ಗೆ ಕಳಿಸ್ಕೊಡಿ. ಸರ್ ತಮ್ಮ ಹೆಸರು? ಸರ್ ನನ್ನ ಹೆಸರು ಅನಿಲ್ ರಾಯ್ಕರ್ ಅಂತ ಹೇಳಿ. ಅನಿಲ್ ರಾಯ್ಕರ್. ಹೌದು ಸರ್. ತುಂಬಾ ಸಂತೋಷ ಅನಿಲ್ ರಾಯ್ಕರ್ ಅವರೇ. ನಿಮ್ಮಿಂದ ನಿಮ್ಮ ಚಾನೆಲ್ ಮುಖಾಂತರ ನಮ್ಮ ದಾವಣಗೆರೆ ವಿಭಾಗಕ್ಕೆ ಎಲ್ಲಾ ಸಾರ್ವಜನಿಕರಿಗೂ ಅದು ಉಪಯೋಗ ಆಗಲಿ, ಉಪಯುಕ್ತವಾದಂತ ಮಾಹಿತಿಯನ್ನು ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇನ್ನಷ್ಟು ಅದನ್ನ ಅರ್ಥಪೂರ್ಣವಾಗಿ ಆಗೋ ಹಾಗೆ ನಾವು ನೋಡ್ಕೊಳ್ತೀವಿ ಸರ್. ಖಂಡಿತ ನೀವು ಪ್ರತಿ ದಿವಸ ನಿಮ್ಮ ಮೆಸೇಜ್ ಅನ್ನ ಕಳಿಸಬಹುದು ಸರ್ ನಮ್ಗೆ. ಖಂಡಿತ ಅನಿಲ್ ರಾಯ್ ಅವರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನನಗೆ ಮೊದಲನೇದಾಗಿ ನಿಮ್ಮ ಒಂದು ವಿಳಾಸವನ್ನ ತಿಳಿಸಬಹುದಾ ಸರ್? ಎಲ್ಲಿ ಬರುತ್ತೆ ಇದು ಅಂತ ಎಕ್ಸಾಕ್ಟ್ ಆಗಿ? ಹೇಳ್ತೀನಿ ಸರ್. ಇದು ಹರಪನಹಳ್ಳಿ ತಾಲೂಕು. ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ. ವಿಜಯನಗರ ಜಿಲ್ಲೆ ಅಂದ್ರೆ ನಾಗಲಾಪುರ ಅಂತ ಇದು ಗ್ರಾಮ. ಓಕೆ ಸರ್. ಹರಪನಹಳ್ಳಿಯಿಂದ ಯಾವ ರಸ್ತೆಯಲ್ಲಿ ಬರುತ್ತೆ ಇದು?
ಇದು ಹರಪನಹಳ್ಳಿಯಿಂದ ತೆಲಗಿ ಅಂತ ಬರುತ್ತೆ ಸರ್. ತೆಲಗಿ. ತೆಲಗಿಯಿಂದ ಇದು ನಮಗೆ ಇಲ್ಲಿ ಕನೆಕ್ಷನ್ ಬಂದು ರಾಗಿ ಮಸಲ್ವಾಡ್ ರಾಗಿ ಪಂಚಾಯತ್ ಇದು. ಓಕೆ ಓಕೆ. ಇಲ್ಲಿಗೆ ಬರ್ತದೆ. ಸರಿ ಸರಿ ಸರಿ. ಅಲ್ಲಿಂದ 2 ಕಿಲೋಮೀಟರ್ ಅಷ್ಟೇನೆ ರಾಗಿ ಮಸಲ್ವಾಡದಿಂದ. ಆಗ್ಬೋದು. ಸೊ ಮತ್ತೆ ನಮ್ದೆಲ್ಲ ಮಾರ್ಕೆಟಿಂಗ್ ನಮ್ಮ ಜನಗಳೆಲ್ಲ ಮಾಡ್ತಾ ಇರೋದು ನಿಮ್ಮ ದಾವಣಗೆರೆನೆ. ಹೌದಾ? ಓಕೆ ಓಕೆ. ದಾವಣಗೆರೆ ಒಂದು 20 ಕಿಲೋಮೀಟರ್ ಆಗುತ್ತೆ ಅಷ್ಟೇನಾ? ಓಕೆ. ನಮ್ಮ ರೈತಾಪಿ ಜನರೆಲ್ಲ ವಹಿವಾಟು ನಿಮ್ಮೊಂದಿಗೆ ಇರ್ತದೆ ದಾವಣಗೆರೆ. ಓಕೆ ಓಕೆ. ಸೊ ನೀವ್ ಹೇಳ್ತಿರೋ ಪ್ರಕಾರ ದಾವಣಗೆರೆಯಿಂದ ನಿಮ್ಮ ಒಂದು ನಾಗಲಾಪುರ 20 ಕಿಲೋಮೀಟರ್ ಮಾತ್ರ ಇರೋದು? ಹೌದು. ಕೊಂಡಜ್ಜಿ ಬರುತ್ತಲ್ಲ ಸರ್? ಹಾ, ಗೊತ್ತಾಯ್ತು ಸರ್. ಕೊಂಡಜ್ಜಿ ನೆಕ್ಸ್ಟ್ ನೇ ನಾಗಲಾಪುರ. ಓಕೆ ಓಕೆ. ಸರ್ ನಿಮ್ ದೇವಸ್ಥಾನದ ಒಂದು ಹಿನ್ನೆಲೆಯನ್ನು ಹೇಳ್ಬೋದಾ ಸರ್? ಇತಿಹಾಸ ಹೇಳ್ಬೋದಾ ಒಂದೆರಡು? ಇತಿಹಾಸ ಅಂತಂದ್ರೆ ಅದನ್ನ ಈ ನಮ್ಮ ನಾಗಲಿಂಗೇಶ್ವರ ಸ್ವಾಮಿಗಳು ಅವ್ರದ್ದು ಇನ್ನುವರೆಗೂ ಕೂಡ ಇಲ್ಲಿಯವರೆಗೆ ಇತಿಹಾಸ ಸರಿಯಾದ ರೀತಿಯಲ್ಲಿ ಗೊತ್ತಿಲ್ಲ. ಓಕೆ. ನಾನು ಐ ಹ್ಯಾಡ್ ಇನ್ ಬೆಂಗಳೂರು. ಓಕೆ. ಐ ರಿಟರ್ನ್ ಫ್ರಮ್ ಬೆಂಗಳೂರು 3 years ಬ್ಯಾಕ್. ಸೊ ನಾನು ಇಲ್ಲಿ ಒಂದು ಮಠದ ಅಭಿವೃದ್ಧಿಗೆ ಅಂತ ಒಂದು ಸೇವೆಗೋಸ್ಕರ ನಿಂತ್ಕೊಂಡಿದ್ದೀನಿ. ಓಕೆ. ಐ ಆಮ್ ಆಲ್ಸೋ ಕಂಪ್ಲೀಟೆಡ್ ಮೈ BCom ಡಿಗ್ರಿ. ಓಕೆ, ಸೂಪರ್. ಬಟ್ ಧಾರ್ಮಿಕ ಚಿಂತನೆ ಇರೋದ್ರಿಂದ ತಮ್ಮಂತವ್ರ ಸಹಕಾರದಿಂದ ನಾನು ಇದನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಸರ್. ತುಂಬಾ ಒಳ್ಳೇದು ಸರ್, ಒಂದು ಒಳ್ಳೆ ಸೇವೆ ಮಾಡ್ತಾ ಇದ್ದೀರಿ. ಹೌದೌದು. ಅದಕ್ಕೆ ನಿಮ್ಮ ಒಂದು ಇದು ಬಹಳ ನನಗೆ ಮೆಚ್ಚುಗೆ ಆಯ್ತು. ಯಾಕಂದ್ರೆ ನಮ್ಮ ಭಾಗದ್ದು ಮತ್ತೆ ನಮಸ್ತೆ ದಾವಣಗೆರೆ ಅನ್ಕೊಂಡು ಇಟ್ಕೊಂಡು ಇದನ್ನ ನಡೆಸ್ತಾ ಇರೋದು ತುಂಬಾ ಸಂತೋಷ. ನಾನು ನಿಮಗೆ ವಾಟ್ಸಪ್ ಮುಖಾಂತರ ಕೆಲವೊಂದು ಧಾರ್ಮಿಕ ಚಿಂತನೆಗಳನ್ನ ಕಳಿಸ್ಕೊಡ್ತೀನಿ. ಕಳಿಸಿ ಸರ್, ಕಳಿಸಿ. ಖಂಡಿತ. ಉಕ್ತಿ ಅಂತ ಹೇಳ್ತಾರೆ ಅದಕ್ಕೆ, ಉಕ್ತಿ ಅಂತ. ಓಕೆ. ಅಥವಾ ಶರಣರ ಒಂದು ವಚನ ಅಂತ. ಓಕೆ ಓಕೆ, ಕಳಿಸಿ. ಮತ್ತೆ ಒಂದು ವಚನ ಸಂಗ್ರಹ ಅಂತಾನು ಕೂಡ ನಾನು 21 ಶರಣರ ವಚನ ಸಂಗ್ರಹ ಅಂತ ಮಾಡಿದೀನಿ. ಬಟ್ ಅದು ಇನ್ನೂ ಪಬ್ಲಿಷ್ ಆಗಿಲ್ಲ. ಓಕೆ ಓಕೆ, ಕಳಿಸಿ ಸರ್, ಕಳಿಸಿ. ಅದನ್ನ ಸಾಧ್ಯವಾದಷ್ಟು ನಾವು ಜನರಿಗೆ ತಲುಪಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ ಸರ್. ಖಂಡಿತ ಸರ್, ಖಂಡಿತ. ನಿಮ್ಮ ಚಾನೆಲ್ಗಾಗಲಿ ಅಥವಾ ನಿಮ್ಮ ಒಂದು ಕಾರ್ಯಕ್ರಮಕ್ಕೆ ನನ್ನ ಶುಭಕಾಮನೆ ಇದೆ. ನಮಸ್ಕಾರ ಸರ್. ಎಲ್ಲ ನಿಮ್ಮ ಪೂಜ್ಯರ ಆಶೀರ್ವಾದ ಹೀಗೆ ಇರ್ಲಿ ಸರ್. ನಿಮ್ಮ ಖಂಡಿತ ಇದೆ. ನಮ್ಮ ನಾಗಲಿಂಗೇಶ್ವರ ಸ್ವಾಮಿಗಳು ಮತ್ತೆ ದೇವರಕೊಂಡಜ್ಜ ಅಂತ ಬರ್ತಾರೆ ಅವ್ರದ್ದು. ಮತ್ತೆ ಈ ನಮ್ಮ ಇವರು ಸಾಯಿ ಚೌಡೇಶ್ವರಿ ಅಂತ ಬರ್ತಾರೆ, ಭೂತಪ್ಪ ಗುರು, ಎಲ್ಲರ ಆಶೀರ್ವಾದ ನಿಮಗೆ ಇರ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಒಮ್ಮೆ ಥ್ಯಾಂಕ್ ಯು ಸರ್. ಧನ್ಯವಾದ. ಎಸ್ ಸರ್, ಒಮ್ಮೆ ವಿಳಾಸವನ್ನ ಕಳಿಸ್ಕೊಡಿ ಸರ್. ಸಾಧ್ಯ ಬಂದು ನಾವು ಅಲ್ಲಿಯ ಸಂಪೂರ್ಣ ಚಿತ್ರಣವನ್ನ ತೆಗೆದುಕೊಳ್ಳಕ್ ಟ್ರೈ ಮಾಡ್ತೀವಿ. ಸಾಧ್ಯವಾದ ಅಥವಾ 2 ನಿಮಿಷದ ವಿಡಿಯೋವನ್ನು ಕಳಿಸ್ಕೊಡಿ ಸರ್. ನಿಮ್ ದೇವಸ್ಥಾನ ಹೇಗಿದೆ, ಅಲ್ಲೆಲ್ಲ ಹೇಗಿದೆ ಪರಿಸರ ಅಂತ ಹೇಳಿ. ಖಂಡಿತ ಕಳಿಸ್ತೇನೆ ಸರ್. ಐ ವಿಲ್ ಟ್ರೈ ವಿತ್ ಮೈ ಲೆವೆಲ್ ಬೆಸ್ಟ್. ನಿಮಗೆ ಅನುಕೂಲ ಆಗೋ ತರ ನಾನು ಶಾರ್ಟ್ ಆಗಿ ಕಳಿಸ್ಕೊಡ್ತೀನಿ. ಕಳಿಸ್ಕೊಡಿ ಸರ್, ಇದೇ ವಾಟ್ಸ್ಆಪ್ ನಂಬರ್ ಕಳಿಸ್ಕೊಡಿ. ಮತ್ತೆ ನಾನು ಈ ಶ್ರಾವಣ ಕಾರ್ಯಕ್ರಮ ಒಂದು ಮಾಡ್ತಾ ಇದೀವಿ. ನೆಕ್ಸ್ಟ್ ಶ್ರಾವಣ ಕಾರ್ಯಕ್ರಮದಲ್ಲಿ 1 ತಿಂಗಳು ಕಾರ್ಯಕ್ರಮ, 1 ತಿಂಗಳು ಅನ್ನದಾಸೋಹ ಅಂತ ಇಟ್ಕೊಂಡಿದೆ. ಶರಣರ ಒಂದು ಪ್ರವಚನ ನಡೀತಾ ಇರ್ತದೆ. ಆ ಟೈಮಲ್ಲಿ ಡೆಫಿನೆಟ್ಲಿ ಐ ವಿಲ್ ಕಾಲ್ ಯು ಸರ್. ಖಂಡಿತ ಸರ್, ಆ ಸಂದರ್ಭದಲ್ಲಿ ನಾವು ಬಂದು ಶೂಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಸರ್. ಯಾಕಂದ್ರೆ ಅಲ್ಲಿ 100 ಜನ ಸೇರಿರ್ತಾರೆ. ಆ ದೇವಸ್ಥಾನದ ಹಿನ್ನೆಲೆ, ಮಹಿಮೆ ಎಲ್ಲ ತಿಳ್ಕೊಳ್ಳಿಕ್ಕೆ ನಮಗೂ ಒಂದು ಕುತೂಹಲ ಇದೆ. ಅದನ್ನ ಯಾಕೆಂದ್ರೆ ನಾವು ದಾವಣಗೆರೆಯಲ್ಲಿ ಇದ್ರು ಕೂಡ ಅಂತ ಒಂದು 200 ವರ್ಷಗಳ ಇತಿಹಾಸ ಇರತಕ್ಕಂತ ಜೀವಂತ ಸಮಾಧಿ ಆಗಿರ್ತಕ್ಕಂಥ ಸ್ಥಳದ ಬಗ್ಗೆ ನಮಗೆ ಗೊತ್ತಿಲ್ಲ ಅಂದ್ರೆ ಬೇಸರ ಆಗತ್ತೆ. ಅದನ್ನ ಪ್ರತಿಯೊಬ್ರು ತಿಳ್ಕೊಳ್ಳೇಬೇಕು. ಯಾಕೆಂದ್ರೆ ನಾವು ಬೇರೆಯವ್ರಿಗೆ ಹೋಗ್ಬಿಟ್ಟು ಆ ಊರ್ ಹಾಗಿದೆ, ಈ ದೇಶ ಹೀಗಿದೆ ಅನ್ನೋದ್ರ ಬದಲು ಮೊದಲು ನಮ್ಮ ಸುತ್ತಮುತ್ತ ಏನಿದೆ ಅಂತಕ್ಕಂಥದ್ದು ನಾವು ತಿಳ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ಖಂಡಿತ. ನಿಮ್ಮ ಒಂದು ಅಭಿಮಾನಕ್ಕೆ, ನಿಮ್ಮ ಒಂದು ಆಸಕ್ತಿಗೆ ಥ್ಯಾಂಕ್ ಯು ಸರ್. ಗೌರವಪೂರ್ವಕ ಧನ್ಯವಾದ. ಅನಿಲ್ ರಾಯ್ ಅವರೇ, ನಿಮ್ಮ ಕಾರ್ಯಕ್ರಮ ಇದೇ ರೀತಿ ನಡೀಲಿ. ನಾನು ಆದಷ್ಟು ನಿಮ್ಮನ್ನ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಖಂಡಿತ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಕರೆ ಮಾಡಿದ್ದಕ್ಕೆ ನಿಮ್ಗೆ ಆ ದೇವರ ಆಶೀರ್ವಾದ ಸದಾ ಇರ್ಲಿ ಅಂತೇಳಿ ಕೂಡ ನಾನು ಪ್ರೇ ಮಾಡ್ತೀನಿ ಸರ್. ಥ್ಯಾಂಕ್ ಯು. ಧನ್ಯವಾದ. ನಮಸ್ತೆ. ತುಂಬ ಒಂದು ಒಳ್ಳೆ ವಿಚಾರವನ್ನ ಅವರು ಹಂಚ್ಕೋತಾ ಇದ್ರು. ಖಂಡಿತ ಆ ಒಂದು ಧಾರ್ಮಿಕ ಕ್ಷೇತ್ರದ ಬಗ್ಗೆ ನಾವು ನಮ್ಮ V1 ವಾಹಿನಿಯ ಸಮಸ್ತ ವೀಕ್ಷಕರಿಗೆ ತಿಳಿಸೋಕಂತ ಒಂದು ಪ್ರಯತ್ನವನ್ನ ನಾನು ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ನ ನೋಡ್ಕೊಂಬರೋಣ. ಅದರ ನಂತರ ಇನ್ನಷ್ಟು ಉದ್ಯೋಗ ವಾರ್ತೆಗಳಾಗಿರ್ಬೋದು, ರಕ್ತದಾನದ ಬಗ್ಗೆ ಇನ್ನಷ್ಟು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಮತ್ತೊಮ್ಮೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ದಾವಣಗೆರೆ ಸುತ್ತಮುತ್ತ ನಡೀತಾ ಇರ್ತಕ್ಕಂಥ ಒಂದಷ್ಟು ವಿಚಾರಗಳ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು. ಅದರ ಜೊತೆಗೆ ಉದ್ಯೋಗ ವಾರ್ತೆಗಳ ಬಗ್ಗೆ ಹೇಳ್ತೀನಿ ಅಂತ ಕೂಡ ನಾನು ಹೇಳಿದ್ದೆ. ಸಾಕಷ್ಟು ಜನ ಕಾಯ್ತಾ ಇರ್ತೀರಿ. ಅದರಲ್ಲೂ ಕೂಡ ಇದು ಶಾಲೆಯ ಪ್ರಾರಂಭ ಆಗ್ತಾ ಇರತಕ್ಕಂಥ ವರ್ಷ ಆಗಿರೋದ್ರಿಂದ ಅಥವಾ ತಿಂಗಳು ಆಗಿರೋದ್ರಿಂದ ಸಾಕಷ್ಟು ಜನ ಉದ್ಯೋಗ ನಿರೀಕ್ಷೆಯಲ್ಲಿರ್ತಾರೆ. ಶಿಕ್ಷಕರ ಆಗಬೇಕು ಅಂತಿರೋರು ಅಥವಾ ಶಿಕ್ಷಕರ ಒಂದು ಪೋಸ್ಟ್ಗೆ ಜಾಯ್ನ್ ಆಗಬೇಕು ಅಂತಿರೋರಿಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಇದೆ. ಅವರು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಸ್ನೇಹಿತರಿಗೆ ತಿಳಿಸಿ ಅಂತ ಹೇಳ್ತಾ, ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಮತ್ತು
ಡಿಪಾರ್ಟ್ಮೆಂಟ್ ಆಫ್ CSE ISC AI ಮತ್ತು ML ಮತ್ತು ರಿಲೇಟೆಡ್ ಬ್ರಾಂಚಸ್ಗೆ ಒಂದು ಜಾಬ್ ಕಾಲ್ ಮಾಡಿದ್ದಾರೆ GM ಇನ್ಸ್ಟಿಟ್ಯೂಟಲ್ಲಿ. ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು MTech ಆಗಿರಬೇಕು ಅಥವಾ MCA ಫ್ರೆಷರ್ ಆಗಿದ್ದರೂ ಓಕೆ ಅಥವಾ ಎಕ್ಸ್ಪೀರಿಯನ್ಸ್ ಆಗಿದ್ದರೂ ಓಕೆ. ಸ್ಯಾಲ್ರಿ ಹ್ಯಾಸ್ ಪರ್ ಯೂನಿವರ್ಸಿಟಿ ನಾರ್ಮ್ಸ್ ಅಂತ ಹೇಳಿದ್ದಾರೆ. ಒಂದು ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಕೂಡ ಇರುತ್ತೆ. ಬೆಸ್ಟ್ ಕ್ಯಾಂಡಿಡೇಟ್ ಕ್ಯಾನ್ ಸೆಂಡ್ ದೇರ್ ರಿಸ್ಯೂಮ್ಸ್ ಅಂತ ಹೇಳಿದ್ದಾರೆ. ಇನ್ನು ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಸೊ ಹೆಚ್ಚಿನ ಮಾಹಿತಿ ಬೇಕಿದ್ದರೆ GM ಇನ್ಸ್ಟಿಟ್ಯೂಟ್ನ ಒಂದು ಜಾಬ್ ಆಪರ್ಚುನಿಟೀಸ್ಗೆ ಈ ಒಂದು ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. 7019073395. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಉದ್ಯೋಗ ಅವಕಾಶ ಇರ್ತಕ್ಕಂಥದ್ದು MTech ಮತ್ತು MCA ಫ್ರೆಷರ್ ಆದರೂ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ನೀವು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಇದು GM ಇನ್ಸ್ಟಿಟ್ಯೂಟ್ ಒಂದು ಪ್ರಕಟಣೆಯಲ್ಲಿ ಇದನ್ನು ತಿಳಿಸಿದ್ದಾರೆ. ಅದೇ ರೀತಿ ಸಾರಿಗೆ ಇಲಾಖೆಯಿಂದ ಒಂದು ಬ್ಯೂಟಿಫುಲ್ ಮೆಸೇಜನ್ನು ಕೊಟ್ಟಿದ್ದಾರೆ. 9,000 ಹುದ್ದೆಗಳ ಭರ್ತಿಗೆ ನಿರ್ಧಾರವನ್ನು ಮಾಡಿದಾರಂತೆ. ಅದು KSRTC ಇರ್ಬೋದು ಅಥವಾ ಇನ್ಯಾವುದೇ ರೀತಿಯ ಒಂದು ಸಾರಿಗೆ ಇಲಾಖೆಯಲ್ಲಿ ಒಂದು ಜಾಬ್ ಆಪರ್ಚುನಿಟೀಸ್. ದಯವಿಟ್ಟು ನೀವೆಲ್ಲರೂ ಯಾರ್ಯಾರು ಜಾಬ್ನ ನಿರೀಕ್ಷೆಯಲ್ಲಿದ್ದೀರಿ ಅವರು KSRTC ಪೋರ್ಟಲ್ಗೆ ಹೋಗ್ಬಿಟ್ಟು ನೀವು ಜಾಬ್ ಆಫರ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಅಲ್ಲಿ ಅಪ್ಲಿಕೇಶನ್ಸ್ ಸಿಗುತ್ತೆ. ನೀವು ಅಪ್ಲಿಕೇಶನ್ಸನ್ನು ಫಿಲಪ್ ಮಾಡಿಕೊಂಡು ಆ ಹುದ್ದೆಗಳಿಗೆ ಅರ್ಜಿಯನ್ನು ತುಂಬಿಸೋ ಒಂದು ಪ್ರಯತ್ನವನ್ನು ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಇನ್ನೊಂದು ಕಾಲ್ ಬರ್ತಾ ಇದೆ, ಯಾರ್ದು ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ಸರ್ ನಮಸ್ತೆ. ಅಯ್ಯೋ ಸರ್ ಮೋಸ್ಟ್ಲಿ ವಿಡಿಯೋ ಕಾಲ್ ಆಗಿದೆ ಅಂತ ಅಂದ್ಕೊಳ್ತೀನಿ, ಕಟ್ಟಾಯಿತು. ವಿನಯ್ ಕುಮಾರ್ ಅವರು ಮತ್ತೆ ಕಾಲ್ ಮಾಡಿದರು. ಎಸ್ ವೀಕ್ಷಕರೇ, ನಾನು ಉದ್ಯೋಗದ ಬಗ್ಗೆ ಹೇಳ್ತಾ ಇದ್ದೆ. ಅದೇ ರೀತಿ ಇನ್ನೊಂದು ಇತ್ತೀಚೆಗೆ ತಾನೇ ಲೋಕಸಭೆ ಚುನಾವಣೆ ನಡೆದಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತು. ಅದೇ ರೀತಿ ಪ್ರಧಾನಮಂತ್ರಿಯವರು ಕೂಡ ಈಗ ಆಲ್ರೆಡಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ ಅವರ ಸಂಪುಟ ಸಂಪೂರ್ಣ ಭರ್ತಿಯಾಗಿದೆ. ಅದರ ಒಂದು ವಿಶೇಷತೆಯಾಗಿ ಮತ್ತು ಎಂದಿನಂತೆ ಸಾಂಪ್ರದಾಯಿಕವಾಗಿ ಅವರು ಅಧಿವೇಶನವನ್ನು ಕರಿಬೇಕಿದ್ದರಿಂದ ಇದೇ ಜೂನ್ 24ರಿಂದ 18ನೇ ಲೋಕಸಭೆಯ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಯಾರೆಲ್ಲ ಹೊಸದಾಗಿ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ ಅವರು ಅಂದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಅದೇ ರೀತಿ ಯಾರೆಲ್ಲ ಈ ಒಂದು ಅವಧಿಯಲ್ಲಿ ನಿಧನ ಹೊಂದಿದ್ದಾರೆ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾರೆ. ಅದೇ ರೀತಿ ಹೇಗೆ ಮುಂದೆ ಸರ್ಕಾರ ನಡೆಯಬೇಕು, ಜನಪರವಾಗಿ ಏನೆಲ್ಲ ಯೋಜನೆಗಳನ್ನ ಹಾಕೋಬೇಕು, ಅದರ ಒಂದು ಪ್ರಸ್ತಾವನೆ ಕೂಡ ಆ ಒಂದು ಅಧಿವೇಶನದಲ್ಲಿ ಆಗತ್ತೆ ಅನ್ನೋದನ್ನು ಈ ಸಂದರ್ಭದಲ್ಲಿ ತಮಗೆ ನೆನಪಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದೇ ರೀತಿ ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ಕಡೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಒಂದು ಅತ್ಯಂತ ಸಮೃದ್ಧಿಯ ಮಳೆ ಆಗ್ತಾಯಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದು ಕೂಡ ಹವಾಮಾನ ಇಲಾಖೆಯ ಪ್ರಕಾರ ಕಳೆದ 5 ವರ್ಷಗಳಿಗೆ ಹೋಲಿಸಿದ್ರೆ ಈ ಬಾರಿ ಅತಿ ಹೆಚ್ಚು ಮಳೆ ಆಗೋ ಸಂಭವ ಇದೆ. ಅದರ ಒಂದು ಮುನ್ಸೂಚನೆ ಈಗಾಗಲೇ ಕಾಣಿಸ್ಕೊಳ್ತಾ ಇದೆ. ಎಲ್ಲ ಕಡೆ ಬಿಡುವಿಲ್ಲದ ಮಳೆ ಬರ್ತಾ ಇದೆ. ತುಂಬ ಸಂತೋಷದ ವಿಚಾರ. ಆದರೆ ಅಷ್ಟೇ ಒಂದು ಎಚ್ಚರಿಕೆಯ ಒಂದು ಅಗತ್ಯ ಕೂಡ ಅಷ್ಟೇ ಇದೆ. ಯಾಕೆ ಅಂದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈ ಮಳೆಗಾಲ ಪ್ರಾರಂಭ ಆಗಿರೋದ್ರಿಂದ ಆದ ನಂತರದಿಂದ ಹೆಚ್ಚಿನ ಒಂದು ಡೆಂಗ್ಯೂ ಜ್ವರ ಕಾಡ್ತಾ ಇದೆ. ಸರಿಸುಮಾರು 350ರಿಂದ 400 ಜನಕ್ಕೆ ಈಗಾಗಲೇ ಕಳೆದ 3-4 ದಿನಗಳಲ್ಲಿ ಈ ಒಂದು ಡೆಂಗ್ಯೂ ಜ್ವರ ಕಾಡ್ತಾ ಇದೆ. ವಿಪರೀತ ಮೈಕೈ ನೋವು, ಜ್ವರ ಬರ್ತಕ್ಕಂಥದ್ದು, ವಾಂತಿ ಬರ್ತಕ್ಕಂಥದ್ದು ಮತ್ತು ತಲೆನೋವಿಂದ ಬಳಲ್ತಕ್ಕಂಥದ್ದು, ಈ ಒಂದು ಸಾಮಾನ್ಯ ಲಕ್ಷಣಗಳು ದಯವಿಟ್ಟು ಯಾರಿಗಾದರೂ ಕಾಣಿಸಿದ್ರೆ ತಕ್ಷಣಕ್ಕೆ ನೆಗ್ಲೆಕ್ಟ್ ಮಾಡದೇ ಹಾಸ್ಪಿಟಲ್ಗಳಿಗೆ ವಿಸಿಟ್ ಮಾಡಿ. ಮನೆಯಲ್ಲೇ ಔಷಧಿ ತೊಗೊಂಡು ನಾನು ಆರಾಮ ಮಾಡ್ಕೊಳ್ತೀನಿ ಅಂತಕ್ಕಂಥದ್ದು ಬೇಡ. ದಯಮಾಡಿ ಎಚ್ಚರಿಕೆಯಿಂದ ಇರಿ. ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ನೀವು ಅದನ್ನು ಸ್ವಲ್ಪ ಕೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತು ತುಂಬ ಅವಶ್ಯಕತೆ ಇರತಕ್ಕಂಥ ವಿಚಾರ ನನ್ನೆಲ್ಲ ಪ್ರೀತಿಯ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತ ಬಾಂಧವರಿಗೆ, ಅದೇನು ಅಂದರೆ PM ಕಿಸಾನ್ ಸಮ್ಮಾನ್ ನಿಧಿಯ 17ನೇ ಕಂತೇನಿದೆ ಅದನ್ನು ಆದಷ್ಟು ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಕೂಡ ಅನೌನ್ಸ್ ಮಾಡಿದ್ದಾರೆ. ಪ್ರಧಾನಮಂತ್ರಿಯ ಕಿಸಾನ್ ಸಮ್ಮಾನ್ ನಿಧಿಯ 17ನೇ ಕಂತಿನ ಹಣ ಏನು ಪ್ರತಿ ವರ್ಷ ಬಿಡುಗಡೆ ಆಗ್ತಾ ಇತ್ತು ಅದು ಈಗ ಸದ್ಯದರಲ್ಲಿ ಬಿಡುಗಡೆ ಆಗ್ತಾ ಇದೆ. ಸೊ ದಯಮಾಡಿ ಅದನ್ನು ಯಾರೆಲ್ಲ ಅದರಲ್ಲಿ ಅರ್ಹ ಫಲಾನುಭವಿಗಳಿದ್ದೀರಿ ಅದನ್ನು ಸ್ವೀಕರಿಸೋದಕ್ಕೆ ಮುಂದಿನ ಸ್ಟೆಪ್ಸನ್ನು ತೆಗೆದುಕೊಳ್ಳಿ. ಅದೇ ರೀತಿ ಟ್ಯಾಟೂಯಿಂದ HIV AIDS ಬರುತ್ತೆ ಅಂತಕ್ಕಂಥದ್ದು ಒಂದು ವಿಷಯ ತಿಳಿದಿದೆ. ಸೊ ಎಲ್ಲ ದಯವಿಟ್ಟು ಕಡಿಮೆ ವೆಚ್ಚದಲ್ಲಿ ಟ್ಯಾಟೂ ಹಾಕಿಸ್ಕೊಳಕ್ಕೆ ಹೋಗಿ ಅದನ್ನು ಪ್ರಿಕಾಷನ್ಸ್ ಇಲ್ಲದೆ ಟ್ಯಾಟೂಗಳನ್ನ ಹಾಕಿಸ್ಕೋಬೇಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಟ್ಯಾಟೂ ಹಾಕ್ಸೋಕ್ಕಿಂತ ಮುಂಚೆ ಸೇಫ್ಟಿ ಬಗ್ಗೆ ಕೂಡ ತಾವು ಒಂದಷ್ಟು ಗಮನ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಮಧ್ಯೆ ಚಿತ್ರರಸಿಕರಿಗೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಹೊಸ ಹೊಸ ಚಿತ್ರಗಳ ಬಿಡುಗಡೆ ನಿರೀಕ್ಷೆಯಲ್ಲಿ ಇದ್ದೇ ಇರ್ತೀರಿ. ಸೊ ಅವ್ರಿಗೂ ಕೂಡ ಒಂದು ಒಳ್ಳೆ ಮೆಸೇಜನ್ನು ತೆಗೆದುಕೊಂಡು ಬಂದಿದ್ದೀನಿ. ನಟರಾಕ್ಷಸ ಅಂತಲೇ ಫೇಮಸ್ ಆಗಿರ್ತಕ್ಕಂಥ ನಟ ಧನಂಜಯ್ ಅವರ ಒಂದು ಅದ್ಭುತವಾಗಿರ್ತಕ್ಕಂಥ ಚಿತ್ರ ಕೋಟಿ ಚಿತ್ರ ಅದು ಈಗ ಬಿಡುಗಡೆ ಆಗ್ತಾ ಇದೆ. ನಮ್ಮ ದಾವಣಗೆರೆಯ ಅಶೋಕ ಚಿತ್ರಮಂದಿರದಲ್ಲಿ ಇವತ್ತಿಂದ ಆ ಕೋಟಿ ಚಿತ್ರ ಬಿಡುಗಡೆ ಆಗ್ತಿದೆ. ಸೊ
ಅದನ್ನು ನೋಡೋದಕ್ಕೆ ಮಿಸ್ ಮಾಡಿಬಿಡಿ. ದಯಮಾಡಿ ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ಚಿತ್ರರಂಗವನ್ನು ನಂಬಿ ಲಕ್ಷಾಂತರ ಜನ ಬದುಕ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಆ ನಿರ್ಮಾಪಕರನ್ನು ಕಾಪಾಡ್ತಕ್ಕಂಥದ್ದು, ಆ ಚಿತ್ರರಂಗವನ್ನು ಉಳಿಸಿ ಬೆಳೆಸ್ತಕ್ಕಂಥದ್ದು ನಿಮ್ಮೆಲ್ಲರ ಕರ್ತವ್ಯ. ಆ ನಿಟ್ಟಿನಲ್ಲಿ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಯಾರೆಲ್ಲ ಧನಂಜಯ ಅಭಿಮಾನಿಗಳಾಗಿರ್ಬೋದು ಅಥವಾ ಎಲ್ಲ ಕನ್ನಡ ಫಿಲ್ಮ್ ಫ್ಯಾನ್ಸ್ ಎಲ್ಲರೂ ದಯವಿಟ್ಟು ಕನ್ನಡ ಚಿತ್ರಗಳನ್ನು ಕನ್ನಡ ಚಿತ್ರಮಂದಿರಗಳಲ್ಲೇ ಹೋಗಿ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ, ಒಂದು ಬ್ಯೂಟಿಫುಲ್ ಆಗಿರತಕ್ಕಂಥ ಟ್ರೈಲರ್ ನೋಡ್ಕೊಂಬರೋಣ, ಕೋಟಿ ಚಿತ್ರದ್ದು ನಟ ಧನಂಜಯ್ ಅವರ ಅಭಿನಯದಲ್ಲಿ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ಮತ್ತೊಮ್ಮೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತ ಸುಸ್ವಾಗತ. ನೋಡಿದ್ರಲ್ಲ ವೀಕ್ಷಕರೇ, ಕೋಟಿ ಚಿತ್ರದ ಒಂದು ಬ್ಯೂಟಿಫುಲ್ ಟ್ರೈಲರ್ನ ಎಲ್ಲ ಒಂದು ಕುತೂಹಲ ಇದೆ, ಸಾಕಷ್ಟು ಒಂಥರ ಥ್ರಿಲ್ಲರ್ ಅಂತ ಅನಿಸುತ್ತೆ. ಒಬ್ಬ ಮಿಡಲ್ ಕ್ಲಾಸ್ನ ಕ್ಯಾಬ್ ಡ್ರೈವರ್ ತಾನು ಕೋಟಿ ಸಂಪಾದನೆ ಮಾಡಬೇಕು ಅಂತ ಹೋಗ್ತಾನೆ. ಅದರ ಮಧ್ಯೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ನವೀರಾದ ಪ್ರೀತಿಯ ಕಥೆಯನ್ನು ಕೂಡ ಹೆಂಡಿದ್ದಾರೆ. ಅದರಲ್ಲಿ ಸಾಕಷ್ಟು ಎಡರು ತಡರುಗಳ ಮಧ್ಯೆ ಅವನು ಕೋಟಿಯನ್ನು ಸಂಪಾದನೆ ಮಾಡ್ತಾನ ಇಲ್ವಾ ಅಂತಕ್ಕಂಥದ್ದೇ ಈ ಒಂದು ಕಥಾಹಂದರ. ಅದರಲ್ಲಿ ಪೋಷಕ ಪಾತ್ರದಲ್ಲಿ ನಮ್ಮ ಕಾಮಿಡಿ ಕಿಂಗ್ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ಮತ್ತು ಹಲವಾರು ಭಾಷೆಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪ್ರಾವೀಣ್ಯತೆಯನ್ನು ಹೊಂದಿರತಕ್ಕಂಥ ರಂಗಾಯಣ ರಘು ಅವರು ಅಭಿನಯಿಸಿದ್ದಾರೆ. ಹಲವಾರು ಚಿತ್ರಗಳಿಗೆ ಅವರ ಮ್ಯಾನರಿಸಮಿಂದನೇ ಒಂದು ಜೀವ ತುಂಬಿಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದ್ಭುತವಾಗಿರ್ತಕ್ಕಂಥ ನಟ ರಂಗಾಯಣ ರಘು ಅವರು ಕೂಡ ಅಲ್ಲಿ ಪೋಷಕ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಸೊ ಕಾದು ನೋಡಬೇಕು. ಅದರಲ್ಲಿ ನಮ್ಮ ದಾವಣಗೆರೆಯ ಒಬ್ಬ ಕಲಾವಿದ ಕೂಡ ಇದ್ದಾನೆ, ಯಾರು ಪದವಿ ಪೂರ್ವ ಚಿತ್ರದಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ರು. ಅವರು ಕೂಡ ಈ ಒಂದು ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರದಲ್ಲಿ ಬಂದು ಹೋಗ್ತಾರೆ. ಅದ್ಭುತವಾಗಿರ್ತಕ್ಕಂಥ ಚಿತ್ರ. ಇದನ್ನು ನೋಡೋದಕ್ಕೆ ಮರಿಬೇಡಿ, ಏಕೆಂದರೆ ಬಿಗ್ ಬಾಸ್ ಖ್ಯಾತಿಯ ಪರಮೇಶ್ವರ್ ಅವರು ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ಹಾಗಾಗಿ ಬಿಗ್ ಬಾಸಲ್ಲೆಲ್ಲ ಹೇಗೆ ಒಂದು ಕ್ಯೂರಿಯಾಸಿಟಿಯನ್ನು ಕ್ರಿಯೇಟ್ ಮಾಡ್ತಾರೋ ಅದೇ ರೀತಿ ಇಲ್ಲೂ ಕೂಡ ಒಂದಷ್ಟು ಕ್ಯೂರಿಯಾಸಿಟಿಗಳನ್ನು ಕ್ರಿಯೇಟ್ ಮಾಡಿ ಪ್ರೇಕ್ಷಕರನ್ನ ಹಿಡಿದಿಟ್ಕೊಳತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ದಯಮಾಡಿ ಈ ಚಿತ್ರವನ್ನು ಎಲ್ಲರೂ ಹೋಗಿ ಅಶೋಕ ಚಿತ್ರಮಂದಿರದಲ್ಲಿ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು OTTಗಳಲ್ಲೆಲ್ಲ ನೋಡೋದಕ್ಕೆ ಹೋಗಬೇಡಿ, ಮಜಾ ಬರಲ್ಲ. ಸೊ ಪ್ಲೀಸ್ ವಾಚ್ ದಿಸ್ ಬ್ಯೂಟಿಫುಲ್ ಮೂವಿ ಇನ್ ಅಶೋಕ ಥಿಯೇಟರ್. ಥ್ಯಾಂಕ್ ಯು. ಅದ್ರ ಬಗ್ಗೆ ಇನ್ನಷ್ಟು ಆಮೇಲೆ ಮಾತಾಡ್ತೀನಿ. ಇನ್ನಷ್ಟು ವಿಚಾರಗಳನ್ನ ನಾನು ತಿಳಿಸ್ತಾ ಇದ್ದೆ, ರಕ್ತದಾನಿಗಳ ಬಗ್ಗೆ ಒಂದಷ್ಟು ಮಾತಾಡ್ತಾ ಇದ್ದೆ. ಅದರ ಜೊತೆಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಶೇಷ ಏನು ಅಂದರೆ 16ನೇ ತಾರೀಕು ತಮಗೆಲ್ಲ ಗೊತ್ತಿರೋ ಹಾಗೆ ಒಂದು SS ಅಂತಲೇ ಫೇಮಸ್ ಆಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರ 94ನೇ ಹುಟ್ಟುಹಬ್ಬ ಇದೆ. ಅವತ್ತು ಹಲವಾರು ಸ್ಪರ್ಧೆಗಳನ್ನು ಆ ನಿಟ್ಟಿನಲ್ಲಿ ಆಯೋಜಿಸಿದ್ದಾರೆ. ಅದು ಬಾಸ್ಕೆಟ್ಬಾಲ್ ಸ್ಪರ್ಧೆ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಚಿತ್ರಕಲಾ ಸ್ಪರ್ಧೆ ಇದೆ, ರಕ್ತದಾನ ಸ್ಪರ್ಧೆ ರಕ್ತದಾನ ಶಿಬಿರ ಇದೆ. ಹಲವಾರು ಒಂದು ಸ್ಪರ್ಧೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಅವರು ಆರ್ಗನೈಸ್ ಮಾಡಿದ್ದಾರೆ, ಅವರ ಅಭಿಮಾನಿಗಳು. ಸೊ ಭಗವಂತ ಅವ್ರಿಗೆ ಹುಟ್ಟುಹಬ್ಬಕ್ಕೆ ಇನ್ನಷ್ಟು ಶಕ್ತಿಯನ್ನು ನೀಡಲಿ, ಅವರು ಇದೇ ರೀತಿ ಇನ್ನಷ್ಟು ಸೇವೆಯನ್ನು ಮಾಡುವಾಗಲಿ ಅಂಥೇಳಿ ನಾವು ಕೂಡ ಹಾರೈಸ್ತೀವಿ. ಅದರ ಜೊತೆಗೆ ಇನ್ನೊಂದಷ್ಟು ಇಂಪಾರ್ಟೆಂಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕು. ಯಾರೆಲ್ಲ ಒಂದು ಮಳೆಗಾಗಿ ನಿರೀಕ್ಷೆ ಮಾಡಿದರೆ ಅವ್ರಿಗೆ ಇನ್ನೂ ಕೂಡ ಗುಡ್ ನ್ಯೂಸ್ ಇದೆ. ಈ ವಾರ ಪೂರ್ತಿ ಒಳ್ಳೆ ಮಳೆ ಬರುತ್ತೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ನಮ್ಮ ದಾವಣಗೆರೆಯ ಒಂದು ಜಗಳೂರು ಭಾಗದಲ್ಲಿ ಮತ್ತು ಇನ್ನೆಲ್ಲ ಈ ಕಡೆ ಭಾಗದಲ್ಲಿ 54% ಆಲ್ರೆಡಿ ಬಿತ್ತನೆ ಸಂಪೂರ್ಣ ಆಗಿದೆ ಅಂತ ಹೇಳ್ತಿದ್ದಾರೆ. ನಿಜಕ್ಕೂ ಇದು ತುಂಬ ಒಳ್ಳೆಯ ವಿಚಾರ. ಯಾರೆಲ್ಲ ಇನ್ನು ಬಿತ್ತನೆಯ ಒಂದು ನಿರೀಕ್ಷೆಯಲ್ಲಿದ್ದರೆ ದಯವಿಟ್ಟು ಬೇಗ ಬಿತ್ತನೆ ಮಾಡ್ಕೊಳ್ಳಿ, ಒಳ್ಳೆ ಮಳೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಹಲವಾರು ಇಂಪಾರ್ಟೆಂಟ್ ಫ್ಯಾನ್ ಕಂಪ್ನಿಯವರು ಜಗಳೂರು ಡಿಸ್ಟ್ರಿಕ್ಕಲ್ಲಿ ಒಂದು ವಿಂಡ್ ಫ್ಯಾನನ್ನು ಹಾಕಬೇಕು ಅಂತ ಹೇಳ್ತಾ ಇದ್ರು. ಅದಕ್ಕೆ ರೈತರು ಬೇಡ ಅಂಥೇಳಿ ವಿರೋಧ ವ್ಯಕ್ತಪಡಿಸಿದಾರಂತೆ. ಸೊ ಆ ನಿಟ್ಟಿನಲ್ಲಿ ಅದು ಒಂದು ಒಳ್ಳೆ ಮೂವ್ ಅಂತ ಅಂದ್ಕೊಳ್ತೀನಿ. ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಅನಂತರ ತಮಗೆಲ್ಲ ಗೊತ್ತಿರೋ ಹಾಗೆ ನಾವೆಲ್ಲರೂ ಡೈಲಿ ವಾಕಿಂಗ್ ಮಾಡಬೇಕು, ಅದು ಕೂಡ ಚಪ್ಪಲಿ ಇಲ್ಲದೆ ವಾಕ್ ಮಾಡಬೇಕು. ಯಾಕೆ ಅಂದರೆ ಮಾನವನ ಪಾದದಲ್ಲಿ 72,000 ನರಗಳ ಒಂದು ತುದಿಗಳಿದೆ. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ, ಈವನ್ ನಾನಿಲ್ಲಿ ನಿಂತಿರೋದು ಕೂಡ ಟೈಲ್ಸ್ ಮೇಲೆ ನೋಡ್ತಾ ಇದ್ದೀರಿ. ಇಲ್ಲಿ ಬೇಕು ಅಂದರೂ ಕೂಡ ಒಂದು ಮರಳು ಸಿಗಲ್ಲ, ಒಂದು ಕಲ್ಲು ಸಿಗಲ್ಲ, ಅಲ್ಲಿ ಓಡೋಕ್ಕೆ ಅವಕಾಶ ಸಿಗಲ್ಲ. ಎಲ್ಲ ಕಡೆ ನಾವೆಲ್ಲ ಕಾಂಕ್ರೀಟ್ ರಸ್ತೆಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಹಾಗಾಗಿ ನಮ್ಮ ಪಾದಗಳಿಗೆ ತುಂಬ ನೋವಾಗತ್ತೆ, ತುಂಬ ಒಂದು ಎನರ್ಜಿ ಕಡಿಮೆ ಆಗುತ್ತೆ. ಒಂದು 3-4 ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಹೇಳ್ತೀನಿ. ಒಂದು ಬರಿಗಾಲಲ್ಲಿ ನಡೆಯೋದ್ರಿಂದ ಏನು ಲಾಭ ಆಗುತ್ತೆ ಅಂಥೇಳಿ ಅದನ್ನು ದಯವಿಟ್ಟು ಎಲ್ಲರೂ ನೋಡ್ಕೊಳ್ಳಿ. ಮೊದಲನೇದಾಗಿ ದೇಹದ ಭಂಗಿ ಸೂಕ್ತ ರೀತಿಯಲ್ಲಿರುತ್ತೆ ಅಂತ ಹೇಳಿದ್ದಾರೆ. ಎರಡನೇದಾಗಿ ಹೊಟ್ಟೆ ಮೇಲೆ ಒತ್ತಡ ಉಂಟಾಗಿ ಜೀರ್ಣಕ್ರಿಯೆ ಸೂಕ್ತ ರೀತಿಯಲ್ಲಿ ಆಗುತ್ತಂತೆ ಬರಿಗಾಲಲ್ಲಿ ನಡೆದಿದ್ದೇ ಆದರೆ. ಅದೇ ರೀತಿ ಚಿಕ್ಕ ಕಲ್ಲುಗಳು ಮೃದುವಾಗಿ ಚುಚ್ಚಿಕೊಳ್ಳೋದ್ರಿಂದ ನಿಮ್ಮ ರಕ್ತದ ಒತ್ತಡ ನಿಯಂತ್ರಣದಲ್ಲಿರುತ್ತೆ ಅಂತ ಹೇಳಿದ್ದಾರೆ. ಆಮೇಲೆ ಏನೋ ಒಂದು ಹೊಸತನವನ್ನು ಪಾದಗಳು ಸ್ಪರ್ಶ ಮಾಡೋದ್ರಿಂದ ಮೈಂಡ್ ರಿಲ್ಯಾಕ್ಸ್ ಆಗುತ್ತಂತೆ. ಎಷ್ಟೊಂದು ಇಂಟ್ರೆಸ್ಟಿಂಗ್ ವಿಚಾರ ನೋಡಿ. ಬರೀ ಕಾಲಲ್ಲಿ ನಡೆದ್ರೇ ಮೈಂಡ್ ರಿಲ್ಯಾಕ್ಸ್ ಆಗುತ್ತಂತೆ. ನಮ್ಗೆ ಎಷ್ಟೋ ಜನ ಇದನ್ನು ಪಾಲಿಸೋದೇ ಇಲ್ಲ. ಎಲ್ಲರೂ ಕೂಡ ಇವತ್ತು ಹೈ ಹೀಲ್ಸ್ ಸ್ಲಿಪ್ಪರ್ಸ್ ಹಾಕೊಳಕ್ಕೆ ಇಷ್ಟಪಡ್ತೀರಿ ಹೆಣ್ಮಕ್ಳು.
ಮತ್ತು ಡಿಫ್ರೆಂಟ್ ಕಲರ್ ಶೂಸ್ನ ಹಾಕ್ಕೊಂಡು ಎಂಜಾಯ್ ಮಾಡೋಕ್ಕೆ ಇಷ್ಟಪಡ್ತೀರಿ. ಅದೆಲ್ಲದನ್ನು ಬದಿಗೊತ್ತಿ ಒಂದು 5 ನಿಮಿಷಗಳ ಕಾಲ 10 ನಿಮಿಷಗಳ ಕಾಲ ಬರೀ ಕಾಲಲ್ಲಿ ವಾಕ್ ಮಾಡಿ. ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಮೂಡ್ ರಿಲ್ಯಾಕ್ಸ್ ಆಗುತ್ತೆ, ಬಾಡಿ ಕೋಆಪ್ರೇಟ್ ಮಾಡುತ್ತೆ. ಅದರ ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ, ರಕ್ತದ ಒತ್ತಡ ಕಡಿಮೆ ಆಗುತ್ತೆ. ಅದರ ಜೊತೆಗೆ ನಮ್ಮಲ್ಲಿ ಸಹನೆ ಅಂತಕ್ಕಂಥದ್ದು ಕೂಡ ಇದರಿಂದ ಹೆಚ್ಚಾಗತ್ತಂತೆ. ಎಷ್ಟೊಂದು ಇಂಪಾರ್ಟೆಂಟ್ ಅಲ್ವಾ? ಇವತ್ತಿನ ದಿವಸಗಳಲ್ಲಿ ನಾವೆಲ್ಲ ಪೇಷನ್ಸ್ ತುಂಬ ಕಳ್ಕೊಳ್ತಾ ಇದ್ದೀವಿ. ತುಂಬ ಬೇಗ ಶಾರ್ಟ್ ಟೆಂಪರ್ ಆಗಿ ರಿಯಾಕ್ಟ್ ಮಾಡ್ತೀವಿ. ಬರೀ ಕಾಲಲ್ಲಿ ನೀಡೋದ್ರಿಂದ ನಮ್ಮಲ್ಲಿ ಪೇಷನ್ಸ್ ಕೂಡ ಇನ್ಕ್ರೀಸ್ ಆಗತ್ತಂತೆ. ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನಾನು ಕೂಡ ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ಅಟ್ಲೀಸ್ಟು ದಿನದಲ್ಲಿ 10 ನಿಮಿಷ ಆದರೂ ಕೂಡ ನೀವು ಬರಿಗಾಲಲ್ಲಿ ವಾಕ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ನಾವು ದಿನಕ್ಕೆ ಕನಿಷ್ಠ ಪಕ್ಷ 3.5 ಇಂದ 4 ಕಿಲೋಮೀಟರ್ ನಡೆದ್ರೆ ಆರೋಗ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು ಅಂತ ಹೇಳಿದ್ದಾರೆ. ಸೊ ಎಲ್ಲರೂ ಕೂಡ ದಯವಿಟ್ಟು ಬೆಳಗ್ಗೆ, ಸಂಜೆ, ರಾತ್ರಿ ನಿಮ್ಗೆ ಯಾವಾಗ ಸಿಗುತ್ತೆ ಸಮಯ ಆವಾಗ ವಾಕ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ತಾವೇನಾದ್ರು 40 ರಿಂದ 45 ವರ್ಷ ಏಜ್ನರಾಗಿದ್ದರೆ 3.5 ಕಿಲೋಮೀಟರ್ ನಡಿಬೇಕಂತೆ. ತಮ್ಮ ವಯಸ್ಸು 45 ರಿಂದ 50 ಇದ್ದರೆ 3 ಕಿಲೋಮೀಟರ್ ನಡೆದರೂ ಸಾಕು ಅಂತ ಹೇಳ್ತಿದ್ದಾರೆ. 50 ರಿಂದ 55 ವರ್ಷ ಇದ್ದರೆ 2.5 ಇಂದ 3 ಕಿಲೋಮೀಟರ್ ನಡೆದರೂ ಸಾಕು. ಇನ್ನು 55 ರಿಂದ 60 ವರ್ಷ ಇದ್ದರೆ ಕನಿಷ್ಠ ಪಕ್ಷ 2 ರಿಂದ 2.5 ಕಿಲೋಮೀಟರ್ ನಡೆದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಿದ್ದಾರೆ. ಸೊ ನಾನು ಆಗಲೇ ನಿಮಗೆ ರಕ್ತದಾನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹೇಳ್ತಾ ಇದ್ದೆ. ಅದರ ಮುಂದುವರೆದ ಒಂದು ವಿಚಾರವನ್ನು ತಿಳಿಸೋದಕ್ಕಿಂತ ಮುಂಚೆ ಇನ್ನೊಂದು ಹೊಸ ಚಿತ್ರ ಬರ್ತಾ ಇದೆ ಇವತ್ತು. ಅದರ ಹೆಸರು ಲವ್ಲಿ ಅಂಥೇಳಿ. ಕನ್ನಡದ ಇನ್ನೊಬ್ಬ ಯುವ ನಟ ಇದರಲ್ಲಿ ಅಭಿನಯಿಸಿದ್ದಾರೆ. ಅವರ ಹೆಸರು ತಮಗೆಲ್ಲ ಗೊತ್ತಿರೋ ಹಾಗೆ ವಸಿಷ್ಠ ಸಿಂಹ ಅಂತೇಳಿ. ಹಲವಾರು ಚಿತ್ರಗಳಲ್ಲಿ ಹಿಂದೆನೂ ಕೂಡ ಅದ್ಭುತವಾದ ಅಭಿನಯದ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಕನ್ನಡ ಚಿತ್ರರಂಗದ ಪ್ರೇಕ್ಷಕರ ಮನಗೆದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿ ಒಂದು ಅದ್ಭುತವಾಗಿರ್ತಕ್ಕಂಥ ಈ ಹಿಂದೆನೂ ಹಲವಾರು ಚಿತ್ರಗಳನ್ನು ಮಾಡಿದ್ದಾರೆ. ಬನ್ನಿ ಹೆಚ್ಚು ನಾನು ನಿಮಗೆ ಕಾಯಿಸಿದ್ದೇನೆ. ಆ ಒಂದು ಲವ್ಲಿ ಚಿತ್ರದ ಬ್ಯೂಟಿಫುಲ್ ಟ್ರೇಲರ್ನ ನೋಡ್ಕೊಂಬರೋಣ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ನೋಡಿದ್ರಲ್ಲ ವಸಿಷ್ಠ ಸಿಂಹ ಅವರ ಅದ್ಭುತ ನಟನೆಯನ್ನು. ನಿಜಕ್ಕೂ ಒಂದು ಒಳ್ಳೆಯ ಯುವ ನಟ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದ್ಭುತವಾಗಿರ್ತಕ್ಕಂಥ ಸಿಂಗರ್ ಕೂಡ ಇವರು. ಹಲವಾರು ಹಾಡುಗಳನ್ನು ಹಾಡಿದ್ದಾರೆ. ಶಿವರಾಜ್ ಕುಮಾರ್ ಅವರ ಟಗರು ಪಿಕ್ಚರ್ನ ನೀವು ತುಂಬ ನೋಡಿರ್ತೀರಿ, ಯಾರು ಮಿಸ್ ಮಾಡಲ್ಲ ಅಂತ ಅಂದ್ಕೊಳ್ತೀನಿ. ಅದರಲ್ಲಿ ಇಬ್ಬರು ಭಾಗವಹಿಸಿದ್ದಾರೆ. ಒಂದು ನಟ, ಭಯಂಕರ ನಟ, ರಾಕ್ಷಸ ಅಂತಲೇ ಫೇಮಸ್ ಆಗಿರ್ತಕ್ಕಂಥ ಡಾಲಿ ಧನಂಜಯ್, ಅದೇ ರೀತಿ ವಸಿಷ್ಠ ಸಿಂಹ. ಇವರಿಬ್ಬರು ಕೂಡ ಆ ಚಿತ್ರದ ಮೂಲಕ ಬೆಳಕಿಗೆ ಬಂದರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಇವರ ಈ ಒಂದು ಲವ್ಲಿ ಚಿತ್ರ ಏನಿದೆ ವಸಿಷ್ಠ ಸಿಂಹ ಅವ್ರದ್ದು, ದಾವಣಗೆರೆ ನಗರದ ಗೀತಾಂಜಲಿ ಚಿತ್ರಮಂದಿರದಲ್ಲಿ ಇದೆ. ಸೊ ದಯಮಾಡಿ ಎಲ್ಲ ಕನ್ನಡ ಪ್ರೇಕ್ಷಕರು ಈ ಇಬ್ಬರು ಯುವ ನಟರನ್ನು ಪ್ರೋತ್ಸಾಹಿಸಿ, ಬೆಳೆಸಿ, ಹಾರೈಸಬೇಕಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ. ಹಾಗಾಗಿ ದಯವಿಟ್ಟು ಕನ್ನಡ ಚಿತ್ರಗಳನ್ನು ಕನ್ನಡ ಚಿತ್ರಮಂದಿರಗಳಲ್ಲೇ ಹೋಗಿ ನೋಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಅವರಿಬ್ಬರಿಗೂ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ, ಅವರಿಬ್ಬರ ಚಿತ್ರಗಳು ಕೂಡ ಶತದಿನೋತ್ಸವ ಆಚರಿಸುವಾಗ ಆಗಲಿ ಅಂಥೇಳಿ ನಾವೆಲ್ಲರೂ ಕೂಡ ಹಾರೈಸೋಣ. ಮೈದುಂಬೈ. ಅದೇ ರೀತಿ ಮತ್ತೊಮ್ಮೆ ನಾನು ಬ್ಲಡ್ ಗ್ರೂಪ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಯಾರು ಯಾವ ಗುಂಪಿನವರು ಯಾವ ಗುಂಪಿಗೆ ಬ್ಲಡ್ ಕೊಡ್ಬೋದು ಅಂತ ನೋಡ್ತಾ ಹೋದರೆ, ಎ ನೆಗೆಟಿವ್ ಇರ್ತಕ್ಕಂಥವ್ರು ಎ ಪಾಸಿಟಿವ್ಗೂ ಕೊಡ್ಬೋದು, ಎ ನೆಗೆಟಿವ್ಗೂ ಕೊಡ್ಬೋದು, ಎ ಬಿ ನೆಗೆಟಿವ್ಗೂ ಕೊಡ್ಬೋದು ಮತ್ತು ಎ ಬಿ ಪಾಸಿಟಿವ್ಗೂ ಕೂಡ ಕೊಡ್ಬೋದು. ಅದೇ ರೀತಿ ಅವರು ಯಾರಿಂದ ರಿಸೀವ್ ಮಾಡ್ಕೋಬೋದು ಅಂತ ನೋಡೋಕ್ಕೆ ಹೋದರೆ, ಅವರು ಎ ನೆಗೆಟಿವ್ ಮತ್ತು ಓ ನೆಗೆಟಿವಿಂದ ಮಾತ್ರ ಬ್ಲಡ್ಡನ್ನು ರಿಸೀವ್ ಮಾಡ್ಕೋಬೋದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದನ್ನು ದಯವಿಟ್ಟು ತಾವು ಯಾರ್ಯಾರು ರಕ್ತವನ್ನು ಕೊಡಬೇಕು ಅಂತಿದ್ದೀರಿ ಅಥವಾ ರಕ್ತವನ್ನು ರಿಸೀವ್ ಮಾಡ್ಕೋಬೇಕಂತಿದ್ದೀರಿ, ಇದರ ಬಗ್ಗೆ ಒಂದಷ್ಟು ಎಚ್ಚರಿಕೆಯನ್ನು ವಹಿಸೋದು ಒಳ್ಳೆಯದು. ಅಫ್ಕೋರ್ಸ್ ಡಾಕ್ಟರ್ ಅದನ್ನು ಕೇರ್ ಮಾಡಿಬಿಟ್ಟೆ ಎಲ್ಲ ಮಾಡ್ತಾರೆ. ಆ ವಿಚಾರಗಳು ನಮಗೂ ಕೂಡ ತಿಳ್ಕೊಂಡಿದ್ರೆ ಒಳ್ಳೆಯದು ಅನ್ನೋ ಒಂದು ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಸೊ ಈಗ ಬಿ ಪಾಸಿಟಿವ್ ಬಗ್ಗೆ ಹೇಳ್ತಾ ಇದ್ದೆ. ಬಿ ಪಾಸಿಟಿವ್ ಇರ್ತಕ್ಕಂಥ ವ್ಯಕ್ತಿಗೆ ರಕ್ತದಾನವನ್ನು ಮಾಡ್ಬೋದು ಮತ್ತು ಎ ಬಿ ಪಾಸಿಟಿವ್ ಇರ್ತಕ್ಕಂಥ ವ್ಯಕ್ತಿಗೂ ಕೂಡ ಇವರು ರಕ್ತದಾನವನ್ನು ಮಾಡ್ಬೋದು. ಇವರು ಯಾರಿಂದ ರಕ್ತವನ್ನು ರಿಸೀವ್ ಮಾಡ್ಕೋಬೋದು ಅಂತ ನೋಡೋದಾದರೆ, ಬಿ ಪಾಸಿಟಿವಿಂದ ರಕ್ತದಾನವನ್ನು ತೆಗೆದುಕೋಬೋದು. ಬಿ ನೆಗೆಟಿವ್, ಓ ನೆಗೆಟಿವ್ ಮತ್ತು ಓ ಪಾಸಿಟಿವ್ ವ್ಯಕ್ತಿಗಳಿಂದ ಇವರು ರಕ್ತವನ್ನು ಸ್ವೀಕರಿಸ್ಬೋದು. ಅದೇ ರೀತಿ ಬಿ ನೆಗೆಟಿವ್ನವರು ಕೂಡ ಬಿ ಪಾಸಿಟಿವಿಂದ ರಕ್ತ ತೊಗೋಬೋದು, ಬಿ ನೆಗೆಟಿವಿಂದ ರಕ್ತ ತೊಗೋಬೋದು. ಇವರು ಕೊಡೋದಾದರೆ ಬಿ ಪಾಸಿಟಿವ್ ವ್ಯಕ್ತಿಗಳಿಗೆ ರಕ್ತವನ್ನು ಕೊಡ್ಬೋದು, ಬಿ ನೆಗೆಟಿವ್ ವ್ಯಕ್ತಿಗಳಿಗೆ ರಕ್ತವನ್ನು ಕೊಡ್ಬೋದು. ಅದೇ ರೀತಿ ಎ ಬಿ ಪಾಸಿಟಿವ್ ಮತ್ತು ಎ ಬಿ ನೆಗೆಟಿವ್ ವ್ಯಕ್ತಿಗಳಿಗೆ ಇವರು ರಕ್ತವನ್ನು ಕೊಡ್ಬೋದು. ಕೊನೆಯದಾಗಿ ಎ ಬಿ ಪಾಸಿಟಿವ್ ಇರತಕ್ಕಂಥ ವ್ಯಕ್ತಿಗಳು ಯಾರಿಗೆ ರಕ್ತದಾನವನ್ನು ಮಾಡ್ಬೋದು ಅಂದರೆ, ಕೇವಲ ಎ ಬಿ ಪಾಸಿಟಿವ್ ವ್ಯಕ್ತಿಗಳಿಗೆ ಮಾತ್ರ ಇವರು ರಕ್ತದಾನವನ್ನು ಮಾಡ್ಬೋದು. ಬಟ್ ಇವರು ರಿಸೀವ್ ಮಾಡ್ಕೋಬೋದು ಎಲ್ಲರಿಂದ, ಆಲ್ಮೋಸ್ಟ್ ಎ ಪಾಸಿಟಿವ್, ಬಿ ಪಾಸಿಟಿವ್, ಓ ಪಾಸಿಟಿವ್, ಎ ಬಿ ಪಾಸಿಟಿವ್, ಎ ನೆಗೆಟಿವ್, ಬಿ ನೆಗೆಟಿವ್, ಓ ನೆಗೆಟಿವ್ ಎಲ್ಲರಿಂದ ಇವರು ರಕ್ತವನ್ನು ಸ್ವೀಕರಿಸ್ಬೋದು. ಇದರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ರಕ್ತದ ಒಂದು ಗುಂಪು ಬರುತ್ತೆ, ಅದನ್ನು ಓ ಪಾಸಿಟಿವ್ ಅಂತ ಹೇಳ್ತೀವಿ. ಇವ್ರನ್ನ ಯೂನಿವರ್ಸಲ್ ಡೋನರ್ ಅಂತ ಕೂಡ ಕರಿತೀವಿ. ಇವ್ರು ಯಾರಿಗೆ ಬೇಕಾದರೂ ರಕ್ತವನ್ನು ದಾನವನ್ನು ಮಾಡ್ಬೋದು ಅಂತ ತುಂಬ ವಿಶಾಲ ಹೃದಯದವರು. ಇದರಲ್ಲಿ ಒಂದು ವಿಚಾರವನ್ನು ಹೇಳಲೇಬೇಕು. ನನ್ನನ್ನು ಇಷ್ಟು ಚೆನ್ನಾಗಿ ಕ್ಯಾಮ್ರಾ ಮುಂದೆ ತೋರಿಸ್ತಾ ಇರ್ತಕ್ಕಂಥ ನನ್ನ ಪ್ರೀತಿಯ
ಕ್ಯಾಮ್ರಾಮ್ಯಾನ್, ಡೈರೆಕ್ಟರ್ ಎಲ್ಲ ಆಗಿರ್ತಕ್ಕಂಥ ಚಿದು ಸರ್ ಅವರ ರಕ್ತದ ಗುಂಪು ಕೂಡ ಓ ಪಾಸಿಟಿವ್ ಆಗಿದೆ. ಅವರು ಕೂಡ ಯೂನಿವರ್ಸಲ್ ಡೋನರ್ ಆಗಿದ್ದಾರೆ. ಅವ್ರಿಗೂ ಕೂಡ ನಾನು ಓ ನೆಗೆಟಿವ್, ಅವರು ಕೂಡ ಯೂನಿವರ್ಸಲ್ ಡೋನರ್ ಆಗಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೀನಿ. ಏಕೆಂದರೆ ಅವರು ಕೂಡ ಹಲವಾರು ಬಾರಿ ರಕ್ತದಾನವನ್ನು ಮಾಡಿ ಸಾಕಷ್ಟು ಜನರ ಜೀವವನ್ನು ಉಳಿಸಿದ್ದಾರೆ. ಅದರ ಜೊತೆಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರವನ್ನು ನಾನು ಹೇಳ್ತಾ ಇದ್ದೆ. ರಕ್ತದಾನದ ಕುರಿತಾಗಿ ಒಂದು ಸಣ್ಣ ಲೇಖನ ಇದೆ, ಅದನ್ನು ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ABO ಎಂಬ ರಕ್ತದ 3 ಕಣಗಳಲ್ಲಿ ಏನಿರುತ್ತೆ ಅದರ ಕುರಿತಾಗಿ ಒಂದಷ್ಟು ವಿಚಾರ ಇದೆ. ಒಂದು ಬಾರಿ ರಕ್ತದಾನ ಮಾಡುವುದರಿಂದ ನಾವು 4 ಜನರ ಜೀವವನ್ನು ಉಳಿಸ್ಬೋದಂತೆ. ತುಂಬ ಇಂಟ್ರೆಸ್ಟಿಂಗ್ ವಿಚಾರ. ಏಕೆಂದರೆ ನಾವು ಒಬ್ಬರ ಜೀವನ ಉಳಿಸೋದಿಲ್ಲ, 4 ಜನರ ಜೀವವನ್ನು ಉಳಿಸ್ತಾ ಇದ್ದೀವಿ ಒಂದು ಬಾರಿ ರಕ್ತದಾನವನ್ನು ಮಾಡಿದ್ರೆ. ಅದರ ಜೊತೆಗೆ ಕೆಂಪು ರಕ್ತಕಣ, ಬಿಳಿ ರಕ್ತಕಣ, ಪ್ಲಾಸ್ಮಾ ಮತ್ತು ಕ್ರಯೋಣಕಗಳನ್ನು ಬೇರ್ಪಡಿಸಿ ರೋಗಿಗಳ ಅವಶ್ಯಕತೆಗೆ ಅನುಗುಣವಾಗಿ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಹಲವಾರು ಜನ ರಕ್ತದಾನವನ್ನು ಮಾಡ್ತಾ ಇರ್ತಾರೆ, ಆದರೆ ಈ ವಿಚಾರಗಳು ಯಾರಿಗೂ ಗೊತ್ತಿರೋಲ್ಲ. ತುಂಬ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದನ್ನು ಒಂದು ಬಾರಿ ರಕ್ತದಾನವನ್ನು ಮಾಡಿದ್ರೆ ನಾವು 4 ಜನರ ಜೀವವನ್ನು ಉಳಿಸ್ತೀವಿ. ಅದ್ರ ಜೊತೆಗೆ ಇನ್ನೊಂದು ವಿಚಾರ ಇದೆ ಇದರಲ್ಲಿ. ಏನಂದರೆ ಒಮ್ಮೆ ನಾವು ಕಲೆಕ್ಟ್ ಮಾಡಿರ್ತಕ್ಕಂಥ ರಕ್ತವನ್ನು ಕೇವಲ 35 ದಿನಗಳ ಕಾಲ ಮಾತ್ರ ಸಂಗ್ರಹಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಅದಾದ ನಂತರ ಅದು ನಿಷ್ಕ್ರಿಯಗೊಳ್ಳುತ್ತೆ ಮತ್ತು ಅದನ್ನು ಯೂಸ್ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಯಾರಿಂದನೇ ರಕ್ತ ತೆಗೆದುಕೊಂಡ್ರೂ ಕೂಡ ಅದನ್ನು ವಿತಿನ್ 35 ಡೇಸಲ್ಲಿ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅದರ ಜೊತೆಗೆ ರಕ್ತದಾನ ಮಾಡೋದ್ರಿಂದ ಲಾಭ ಏನಾಗುತ್ತೆ ಅಂದರೆ ಅವರಿಗೆ ಒಂದು ಹೊಸ ರಕ್ತ ಉತ್ಪತ್ತಿಯಾಗತ್ತೆ, ಅವರ ದೇಹದಲ್ಲಿರ್ತಕ್ಕಂಥ ಕೊಬ್ಬಿನ ಅಂಶ ಏನಿದೆ ಅದು ಕಡಿಮೆ ಆಗುತ್ತೆ, ಮತ್ತು ಅವರಲ್ಲಿ ಬ್ಲಡ್ ಪ್ರೆಷರ್, ರಕ್ತದ ಒತ್ತಡ ಏನಿದೆ ಅದು ಕಡಿಮೆ ಆಗುತ್ತೆ. ಆಮೇಲೆ ಮಧುಮೇಹ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಮತ್ತು ನ್ಯೂರಲಜಿಕಲ್ ಪ್ರಾಬ್ಲಮ್ಸ್ ಇರ್ಬೋದು. ಈ ಥರದ ಕಾಯಿಲೆಗಳು ಬರ್ತಕ್ಕಂಥದ್ದು ಸಾಧ್ಯತೆ ಕಡಿಮೆ ಅಂಥೇಳಿ ಅಮೇರಿಕದ ಖ್ಯಾತ ವೈದ್ಯರು ಕೂಡ ಇದನ್ನು ಹೇಳಿದ್ದಾರೆ. ಸೊ ಹಾಗಾಗಿ ಯಾರೆಲ್ಲ ರಕ್ತದಾನವನ್ನು ಮಾಡ್ತೀರಿ ಅದು ನಿಜಕ್ಕೂ ತುಂಬ ಒಳ್ಳೆಯ ಕಾರ್ಯ, ಅದನ್ನು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ಎಲ್ರಿಗೂ ಕೂಡ ಕರೆ ಕೊಡ್ತಾ ಇದ್ದೀನಿ, ಯಾರೆಲ್ಲ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರಿ, ತಮ್ಮ ಸ್ನೇಹಿತರ ಹುಟ್ಟುಹಬ್ಬಕ್ಕಾಗಿರ್ಬೋದು, ಆ್ಯನಿವರ್ಸರಿಗಾಗಿರ್ಬೋದು, ಅಥವಾ ಇನ್ಯಾವುದೋ ವಿಶೇಷ ಕಾರ್ಯಕ್ರಮಗಳಿಗೆ, ವಿಶೇಷ ಸಂದರ್ಭಗಳಲ್ಲಿ ಅವ್ರಿಗೆ ವಿಶ್ ಮಾಡಬೇಕು ಅಂದರೆ ದಯಮಾಡಿ ನಮ್ಮ V1 ವಾಹಿನಿಯ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನಮ್ಮ V1 ವಾಹಿನಿಯ ಮೂಲಕ ಅವರಿಗೆ ಶುಭಾಶಯಗಳನ್ನು ತಿಳಿಸಿ ಅಂತ ಹೇಳ್ತಾ, ನಾವು ನಮ್ಮ ನಮಸ್ತೆ ದಾವಣಗೆರೆ ಕಾರ್ಯಕ್ರಮದಲ್ಲಿ ದಾವಣಗೆರೆ ಸುತ್ತಮುತ್ತ ನಡೀತಾ ಇರ್ತಕ್ಕಂಥ ಇಂದಿನ ಕಾರ್ಯಕ್ರಮಗಳನ್ನ ಮತ್ತು ಫ್ಯೂಚರ್ಸ್ ಕಾರ್ಯಕ್ರಮಗಳನ್ನ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಒಂದು ನಮ್ಮ ಹೆಜ್ಜೆ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಮಗೆ ಗೊತ್ತಿರೋ ಅಷ್ಟು ವಿಚಾರಗಳನ್ನ ನಾವು ನಿಮಗೆ ನಮ್ಮ V1 ವಾಹಿನಿ ಮೂಲಕ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರ ನಿಮ್ಮಲ್ಲಿ ಏನಾದರೂ ಇದ್ದರೆ, ಅದು ಕಾರ್ಯಕ್ರಮದ್ದಾಗಿರ್ಬೋದು, ದಿನದ ವಿಶೇಷತೆ ಆಗಿರ್ಬೋದು, ಅಥವಾ ಇನ್ಯಾವುದಾದ್ರು ಒಂದು ಇಂಪಾರ್ಟೆಂಟ್ ಮೆಸೇಜ್ ಆಗಿದ್ದರೆ ದಯಮಾಡಿ ನಮ್ಮ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಆ ವಿಚಾರವನ್ನು ನೀವು ಕೂಡ ಸಾರ್ವಜನಿಕವಾಗಿ ತಿಳಿಸೋದಕ್ಕೆ ಪ್ರಯತ್ನ ಮಾಡಿ. ಏಕೆಂದರೆ ಎಲ್ರಿಗೂ ಕೂಡ ಆ ಒಂದು ಇನ್ಫಾರ್ಮೇಷನ್ಸ್ ತಿಳ್ಕೊಂಡಾಗ, ತಲುಪಿದಾಗ ಅದು ಇನ್ನಷ್ಟು ಜನರಿಗೆ ಸಹಾಯ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಅದ್ರ ಜೊತೆಗೆ ಒಂದೆರಡು ಈ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಕೂಡ ಹೇಳಲಿಕ್ಕಿದೆ. ತಮಗೆಲ್ಲ ಗೊತ್ತಿರೋ ಹಾಗೆ ಇದೇ ಜೂನ್ 21ಕ್ಕೆ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಏನು ನಡೀತಾ ಇದೆ, ಅದರ ಅಂಗವಾಗಿ ಇದೇ ಭಾನುವಾರ ಅಂದರೆ 16ನೇ ತಾರೀಕು ನಗರದ ಲಯನ್ಸ್ ಭವನದಲ್ಲಿ ಜಿಲ್ಲಾ ಮಟ್ಟದ ಯೋಗ ಸ್ಪರ್ಧೆಯನ್ನು ಕೂಡ ಏರ್ಪಡಿಸಿದ್ದಾರೆ. ದಾವಣಗೆರೆ ಜಿಲ್ಲಾ ಯೋಗ ಒಕ್ಕೂಟ, ಜಿಲ್ಲಾಡಳಿತ, ಆಯುಷ್ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್, ಹೀಗೆ ಹಲವಾರು ಸಂಸ್ಥೆಗಳು ಸೇರಿ ಇದೊಂದು ಯೋಗ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದಾರೆ. ಸೊ ಯಾರೆಲ್ಲ ಯೋಗ ಶಿಬಿರಾರ್ಥಿಗಳಿರ್ಬೋದು, ಯೋಗ ಅಭ್ಯಾಸ ಮಾಡ್ತಕ್ಕಂಥವ್ರಾಗಿರ್ಬೋದು, ಅದೇ ರೀತಿ ಶಾಲಾ ಮಕ್ಕಳು, ಕಾಲೇಜ್ ವಿದ್ಯಾರ್ಥಿಗಳು ಈ ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸಿ, ಇದು ಸಂಪೂರ್ಣ ಉಚಿತವಾಗಿರ್ತಕ್ಕಂಥ ಯೋಗ ಸ್ಪರ್ಧೆ ಆಗಿರುತ್ತೆ. ಗೆದ್ದಿರತಕ್ಕಂಥವ್ರಿಗೆ ಎಲ್ಲರೂ ಕೂಡ ಸರ್ಟಿಫಿಕೇಟ್ ಮತ್ತು ಮೆಡಲ್ಸನ್ನು ಕೊಡಲಾಗುತ್ತೆ. ಸೊ ಅಲ್ಲಿ ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಕೂಡ ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡು ಸ್ಪರ್ಧೆಯಲ್ಲಿ ಭಾಗವಹಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ದಾವಣಗೆರೆ ಜಿಲ್ಲಾ ಯೋಗ ಒಕ್ಕೂಟ, ಅದೇ ರೀತಿ ದಾವಣಗೆರೆ ಜಿಲ್ಲಾಡಳಿತ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಹಾಗೂ ಆಯುಷ್ ಇಲಾಖೆ ವತಿಯಿಂದ ಹಲವಾರು ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸಿದ್ದಾರೆ. ಹಲವಾರು ರೀತಿಯ ಜಾಥಾಗಳನ್ನ ಕೂಡ ಮಾಡ್ತಾಯಿದ್ದಾರೆ. ಈಗ ಆಲ್ರೆಡಿ ಎಲ್ಲ ಕಡೆ ಯೋಗ ಒಂದು ಅವೇರ್ನೆಸ್ ಕ್ಯಾಂಪ್ಸ್ ನಡೀತಾ ಇದೆ, ಯೋಗ ಶಿಬಿರಗಳನ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ವಾಕಥಾನ್ ಕೂಡ ಇದೆ, ಸೈಕಲ್ ರ್ಯಾಲಿ ಕೂಡ ಇದೆ, ಎಲ್ಲದೂ ಕೂಡ. ಅದರ ಜೊತೆಗೆ ಚಿತ್ರಕಲಾ ಸ್ಪರ್ಧೆಯನ್ನು ಕೂಡ ಏರ್ಪಡಿಸ್ತಾ ಇದ್ದಾರೆ. ಮತ್ತು ನಿಮ್ಮದು ಏನಾದರೂ ಒಂದು ಗುಂಪಿದ್ರೆ 15 ಅಥವಾ 20 ಜನ ಇದ್ದು ಯೋಗಾಸಕ್ತರಿದ್ದು ಯೋಗ ಕಲಿಬೇಕು ಅಂತ ಆಸಕ್ತಿ ಏನಾದರೂ ಇದ್ದರೆ ತಾವು ಜಿಲ್ಲಾಡಳಿತ ಅಥವಾ ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ ಅಥವಾ ದಾವಣಗೆರೆ ಜಿಲ್ಲಾ ಯೋಗ ಒಕ್ಕೂಟಕ್ಕೆ ಸಂಪರ್ಕಿಸಿದ್ದೇ ಆಗಿದ್ದರೆ ಅಲ್ಲಿಂದ ಒಬ್ಬ ಯೋಗ ಶಿಕ್ಷಕರನ್ನು ಅಥವಾ ಯೋಗ ಟೀಚರ್ಸನ್ನು ಕಳಿಸ್ಬಿಟ್ಟು ನಿಮಗೂ ಕೂಡ ಯೋಗ ತರಬೇತಿಯನ್ನು ಉಚಿತವಾಗಿ ನೀಡ್ತಕ್ಕಂಥ ಒಂದು ಅವೇರ್ನೆಸ್ ಶಿಬಿರವನ್ನು ಅವರು ಆರ್ಗನೈಸ್ ಮಾಡಿದ್ದಾರೆ. ಸೊ ಇದನ್ನು ಎಲ್ಲರೂ ಉಪಯೋಗಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತಷ್ಟು ವಿಚಾರಗಳೊಂದಿಗೆ ನಾಳೆ ನಾನು ನಿಮ್ಮ ಎದುರಿಗೆ ಬರ್ತೇನೆ. ಅಲ್ಲಿವರೆಗೂ ನೋಡಿ ಎಂದಿನಂತೆ V1 ವಾಹಿನಿಯನ್ನು ನೋಡ್ತಾ ಇರಿ, ಪ್ರೋತ್ಸಾಹಿಸ್ತಾ ಇರಿ ಅಂತ ಕೇಳ್ಕೊಳ್ತಾ
ಇನ್ನೇನು ನಾಳೆ ವೀಕೆಂಡ್ ಬರ್ತಾ ಇದೆ, ಯಾರೆಲ್ಲ ಭೀಮೇಶ್ವರಕ್ಕೆ ಹೋಗಬೇಕು ಅಂತ ಇದ್ದೀರಿ, ಜೋಗ ಜಲಪಾತಕ್ಕೆ ನೋಡಬೇಕು ಅಂತ ಹೋಗ್ತಾ ಇದ್ದೀರಿ, ದಯವಿಟ್ಟು ಹುಷಾರಾಗಿ ಹೋಗಿ. ಅತಿ ಹೆಚ್ಚಿನ ಮಳೆ ಬರ್ತಾ ಇದೆ, ಅತಿ ಹೆಚ್ಚಿನ ಸ್ಕಿಡ್ಡಿಂಗ್ ಕೂಡ ಆಗ್ತಾ ಇದೆ, ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಹೇಳ್ಕೊಳ್ತಾ ಎಲ್ಲರೂ ಕೂಡ ನಗ್ನಗ್ತಾ ಇರಿ, ಸಂತೋಷವಾಗಿರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.